ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IAS ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು 10 ಆಗಸ್ಟ್ 2020 ಹಿಂದೂ ನ್ಯೂಸ್ ಪೇಪರ್ ಸುದ್ದಿ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಸುದ್ದಿಗೂ ಮುನ್ನ ಒಂದು ವಿಶೇಷ ಸೂಚನೆ. ಲಾ ಎಕ್ಸಲೆನ್ಸ್ IAS ಆಲ್ ಇಂಡಿಯಾ ಸ್ಕಾಲರ್ಶಿಪ್ ಟೆಸ್ಟ್ NCERT ಫೌಂಡೇಶನ್ಗೋಸ್ಕರ 11 ಆಗಸ್ಟ್ 2020 ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಗೆ ಇಡಲಾಗುತ್ತಿದೆ. ಇದರಲ್ಲಿ ಈ NCERT ಫೌಂಡೇಶನ್ ಕೋರ್ಸಲ್ಲಿ ತಮಗೆ NCERT ವಿಡಿಯೋಸ್, ಲೈವ್ ಡೌಟ್ ಡಿಸ್ಕಷನ್ ಸೆಷನ್, NCERT ಟೆಸ್ಟ್ ಹಾಗೂ NCERT ಜಿಸ್ಟ್, ಸೊ ಇವೆಲ್ಲವೂ ಪ್ರೋಗ್ರಾಮ್ಸು ನಿಮಗೆ ಈ ಫೌಂಡೇಶನ್ ಕೋರ್ಸ್ನಲ್ಲಿ ಸಿಗಲುವುದು. ಹಾಗೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ UPSC 2021ಕ್ಕೆ ನೀವೇನಾದರೂ ಎಕ್ಸಾಮ್ ಬರೀಬೇಕಾಗಿ ಅಂದ್ಕೊಂಡಿದ್ದಲ್ಲಿ ಈಗ ಶುರು ಮಾಡೋದು ಸರಿಯಾದ ಸಮಯ. ಸೊ ಈ ಫೌಂಡೇಶನ್ ಕೋರ್ಸಿಂದ ತಾವು ಈ ಎಕ್ಸಾಮಿಗೆ ಬೇಕಾದಂತಹ ಎಲ್ಲ ಬೇಸಿಕ್ಸ್ಗಳನ್ನು ಪಡೆದುಕೊಂಡು ನಂತರದ ಪ್ರಿಪರೇಷನ್ ಹಾಗೂ ಅನಾಲಿಸಿಸ್ ಪ್ರಾಕ್ಟೀಸನ್ನು ಮುನ್ಸಾಗಿಸಬಹುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ತಾವು 9121412929 ಅಥವಾ 9121442929ಗೆ ಕಾಲ್ ಮಾಡಬಹುದು. ಹಾಗೂ ಹೈದರಾಬಾದಿಗೆ ಸಂಬಂಧಿತ ನಂಬರ್ಸ್ಗಳನ್ನು ಇಲ್ಲಿ ತಮ್ಮ ರೆಫರೆನ್ಸಿಗೆ ಕೊಡಲಾಗಿದೆ. ಇಂದಿನ ಮೊದಲನೇ ಆರ್ಟಿಕಲ್, ಡಿಫೆನ್ಸ್ ಮಿನಿಸ್ಟ್ರಿ ಟು ಇಂಪೋಸ್ ಇಂಪೋರ್ಟ್ ಎಂಬಾರ್ಗೋ ಆನ್ 101 ಐಟಮ್ಸ್. ಈ ಆರ್ಟಿಕಲ್ನಲ್ಲಿ ಓದುವಂತಹ ವಿಶ್ಲೇಷಣೆ ನಮಗೆ UPSCಯಲ್ಲಿ ಆತ್ಮನಿರ್ಭರ್ ಭಾರತ್ ಸ್ಕೀಮಿನ ಅಡಿಯಲ್ಲಿ ಉದಾಹರಣೆಗೆ ಅಥವಾ KS ಅಲ್ಲೂ ಸಹ ಯಾವುದೇ ಪ್ರಶ್ನೆಗಳು ಡಿಫೆನ್ಸ್ ಕ್ಷೇತ್ರದಲ್ಲಿ ಮಾಡಿದಂತಹ ಬದಲಾವಣೆಗಳ ಬಗ್ಗೆ ಮಾತಾಡಿದಾಗ ಇಲ್ಲಿ ಕೊಟ್ಟಿರುವಂತಹ ವಿಷಯವನ್ನು ನಾವು ಪ್ರಸ್ತಾಪಿಸಬಹುದು. ಸೊ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮೊದಲನೇದಾಗಿ ಇಂಪೋರ್ಟ್ ಎಂಬಾರ್ಗೋ ಅಂದರೆ ಏನು ಅಂತ ಹೇಳಿ. ಸೊ ಯಾವುದೇ ಒಂದು ರಾಷ್ಟ್ರ ಇಂಪೋರ್ಟ್ ಮಾಡ್ತಾ ಇರುವಂತಹ ಐಟಮ್ಸ್ಗಳ ಮೇಲೆ ತಡೆ ಹಾಕಿದ್ದಲ್ಲಿ ಅಥವಾ ಪ್ರೊಹಿಬಿಟ್ ಮಾಡಿದ್ದಲ್ಲಿ ಅದು ಪಾರ್ಷಲಿ ಆಗಿರ್ಬೋದು ಅಥವಾ ಕಂಪ್ಲೀಟ್ಲಿ ಆಗಿರ್ಬೋದು. ಸೊ ಡಿಫೆನ್ಸ್ ಕ್ಷೇತ್ರದಲ್ಲಿ ಇಂಪೋರ್ಟ್ ಎಂಬಾರ್ಗೋವನ್ನು 101 ಐಟಮ್ಸ್ಗಳ ಮೇಲೆ ಹಾಕಿರುವಂತಹ ವಿಷಯವನ್ನು ಇಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈ ಡಿಫೆನ್ಸ್ ಎಂಬಾರ್ಗೋ ಹಾಕಿರುವಂಥದ್ದು ಮೊದಲನೇ ಮುಖ್ಯ ಉದ್ದೇಶ ಭಾರತದಲ್ಲೇ ಡಿಫೆನ್ಸ್ ಪ್ರೊಡಕ್ಷನಿಗೆ ಉತ್ತೇಜನೆ ಕೊಡಬೇಕು ಅಂತ ಹೇಳಿ. ಅದರೊಂದಿಗೆ ಭಾರತದ ಟಾರ್ಗೆಟ್ ಇರುವಂತಹದ್ದು ಡಿಫೆನ್ಸ್ ಪ್ರೊಡಕ್ಷನ್ ಟರ್ನ್ ಓವರ್ $25 ಬಿಲಿಯನ್ ಪ್ರಾಡಕ್ಟ್ಸ್ ಇಂಡಿಯಾದಲ್ಲೇ ಡೆವಲಪ್ ಮಾಡಬೇಕು ಹಾಗೂ ನಮ್ಮ ಎಕ್ಸ್ಪೋರ್ಟ್ಸ್ ಸುಮಾರು $5 ಬಿಲಿಯನ್ ಮುಂದೆ ಸಾಗಬೇಕು ಅನ್ನೋದು ಈ ಉದ್ದೇಶವಾಗಿರುತ್ತದೆ. ಹಾಗೆ ಈ ಉದ್ದೇಶದ ಇನ್ನೊಂದು ಹೆಸರೇ ಆತ್ಮನಿರ್ಭರ್ ಭಾರತ್ ಸ್ಕೀಮ್. ನಮಗೆ ಗೊತ್ತಿರೋ ಹಾಗೆ ಸೆಲ್ಫ್ ರಿಲಯಂಟ್ ಇಂಡಿಯಾ ಅಂತ ಮಾತಾಡ್ತಾ ಇದ್ದೀವಿ. ಸೊ ಈ ಭಾರತವನ್ನು ಡಿಫೆನ್ಸ್ ಸೆಕ್ಟರಲ್ಲಿ ಸೆಲ್ಫ್ ರಿಲಯಂಟ್ ಮಾಡುವ ದಿಕ್ಕಿನಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಅನ್ನೋದು ಹೇಳ್ತಿರುವಂಥದ್ದು. ಹಾಗೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಭಾರತ ಮತ್ತು ಚೈನಾ ನಡುವೆ ನಡೀತಿರುವಂತಹ ಘರ್ಷಣೆಯ ವಿಚಾರವನ್ನು ಸಹ ಇಲ್ಲಿ ಪ್ರಸ್ತಾಪಿಸಿದ್ದಾರೆ. ಅಲ್ಲಿ ಹೆಚ್ಚಿನ ಜಾಗಗಳಲ್ಲಿ ಅಥವಾ ಬೇರೆ ಬೇರೆ ಸೆಕ್ಟರ್ಸ್ಗಳಲ್ಲಿ ಇನ್ನೂ ಚೈನಾ ಹಿಂದೆ ಹಾಕಲು ಅಥವಾ ಹಿಂದೆ ಹೋಗಲು ಒಪ್ಕೊಳ್ತಾ ಇರೋದಿಲ್ಲ. ಸೊ ಆ ರೀತಿಯ ಕ್ರಮ ಇದ್ದಾಗ ಅದಕ್ಕೆ ಇಂಪೋರ್ಟ್ಸ್ ಏನಿದೆ ಅದನ್ನು ಕಡಿಮೆ ಮಾಡೋದ್ರಿಂದ ಪ್ರಪಂಚದ ಪ್ಲ್ಯಾಟ್ಫಾರ್ಮ್ನಲ್ಲಿ ಭಾರತಕ್ಕೆ ಒಂದು ಹೊಸ ರೂಪ ಸಿಗಲಿದೆ ಅನ್ನೋದು ಈ ಆರ್ಟಿಕಲ್ನಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು ಮೊದಲನೇದು ಇಂಪೋರ್ಟ್ ಎಂಬಾರ್ಗೋ ಅಂದ್ರೇನು, ಎರಡನೇದು ಆತ್ಮನಿರ್ಭರ್ ಭಾರತ್ ಸ್ಕೀಮ್ ಅಂದ್ರೇನು, ಮೂರನೇದು ಈ ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ಅವರು ಹೇಳಿದ ಹಾಗೆ ಸ್ವದೇಶಿ ಭಾರತ್ ಮೂಮೆಂಟ್ ಏನು ಮಾಡಲಾಗಿತ್ತು ಅಥವಾ ಸ್ವದೇಶಿ ಮೂಮೆಂಟ್ ಅಂತ ಏನು ಹೇಳ್ತೀವಿ ಅದರ ಅಡಿಯಲ್ಲಿ ಫ್ರೀಡಮ್ ಫೈಟರ್ಸ್ ಮತ್ತು ಮಹಾತ್ಮ ಗಾಂಧೀಜಿಯವರು ಭಾರತದ ವಸ್ತುಗಳನ್ನು ಭಾರತದಲ್ಲೇ ಉಪಯೋಗಿಸ್ಕೋಬೇಕು ಅನ್ನೋ ಒಂದು ಚಳುವಳಿನ ಏನು ಮಾಡಲಾಗಿತ್ತು ಅದರ ಬಗ್ಗೆಯೂ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಸೊ ಈ ಮೂರನ್ನು ಸಂಕ್ಷಿಪ್ತವಾಗಿ ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ನಾನು ಹೇಳಿದ ಹಾಗೆ ಇಂಪೋರ್ಟ್ ಎಂಬಾರ್ಗೋ ಅಂದರೆ ಪಾರ್ಷಿಯಲ್ ಅಥವಾ ಕಂಪ್ಲೀಟ್ ಬ್ಯಾನ್. ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಇರುವಂತಹ ಪಾರ್ಷಿಯಲ್ ಅಥವಾ ಕಂಪ್ಲೀಟ್ ಬ್ಯಾನ್ ನಾವು ಇಂಪೋರ್ಟ್ ಎಂಬಾರ್ಗೋ ಅಂತ ಕರಿತೀವಿ. ಹಾಗೆ ಆತ್ಮನಿರ್ಭರ್ ಭಾರತ್ ಸ್ಕೀಮ್ ಬಗ್ಗೆ ನಮ್ಮ ಲಾಯಕ್ಸ್ ಬೆಂಗಳೂರು ಚಾನಲ್ನಲ್ಲಿ ಒಂದು ಸಂಕ್ಷಿಪ್ತ ವಿಡಿಯೋವನ್ನು ಸಹ ಮಾಡಲಾಗಿದೆ. ಆದರೂ ಡಿಟೇಲ್ ಆಗಿ ಪ್ರಿಸೈಸ್ ಆಗಿ ನೋಡಬೇಕು ಅಂದರೆ ಮೇ 12ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಹೊಸ ಸ್ಪೆಷಲ್ ಎಕನಾಮಿಕ್ ಪ್ಯಾಕೇಜನ್ನು ಡಿಕ್ಲೇರ್ ಮಾಡಿರುತ್ತಾರೆ. ಇದರ ಅಡಿಯಲ್ಲಿ 20 ಲಕ್ಷ ಕೋಟಿ ಅಂದರೆ ಸುಮಾರು 10% GDPಯ ಹಣವನ್ನು ಕಂಟ್ರಿನ ಅಥವಾ ನಮ್ಮ ದೇಶವನ್ನು ಇಂಡಿಪೆಂಡೆಂಟ್ ಆಗಿ ಮುನ್ಸಾಗಿಸಿ ಗ್ಲೋಬಲ್ ಸಪ್ಲೈ ಚೈನಲ್ಲಿ ಕಾಂಪಿಟೇಟಿವ್ನೆಸ್ಸನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಆ ಕ್ರಮವನ್ನು ಕೈಗೊಳ್ಳುತ್ತಿರ್ತಾರೆ. ಹಾಗೂ ದೇಶದಲ್ಲಿ ಇರುವಂತಹ ಬಡವರು, ಲೇಬರರ್ಸು, ಮೈಗ್ರೆಂಟ್ಸು ಏನು ಈ ಕೋವಿಡಿಂದಾಗಿ ಹೊಡೆತ ತಿಂದಿದ್ದಾರೋ ಅವರಿಗೆ ಒಂದು ಹೊಸ ಬೆಳಕನ್ನು ಕೊಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಂಡಿರುವಂಥದ್ದು. ಹಾಗೆ ಒಂದಿಷ್ಟು ರಿಫಾರ್ಮ್ಸ್ಗಳನ್ನು ಇದರಲ್ಲಿ ಮಾತಾಡಿದಾಗ ರಾಜ್ಯಗಳಿಗೆ ಸಾಲ ಪಡೆಯುವ ಲಿಮಿಟನ್ನು ಹೆಚ್ಚಿಸಿರೋದು ಮೊದಲನೇದು, ಎರಡನೇದು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳನ್ನು ಪ್ರೈವೇಟೈಸ್ ಮಾಡೋದು ಸೊ ದಟ್ ಅವ್ರ ಎಫಿಷಿಯನ್ಸಿ ಹೆಚ್ಚಾಗಲಿ ಅಂತ ಹೇಳಿ, ಮೂರನೇದು ಕೊಲ್ಯಾಟ್ರಲ್ ಫ್ರೀ ಲೋನ್ಸ್ ಬಿಸ್ನೆಸ್ಗೆ. ಸೊ ಬಿಸ್ನೆಸ್ ಯಾರು ಮಾಡಬೇಕು ಅಂತಿದ್ದಾರೋ ಅವರಿಗೆ ಯಾವುದೇ ಗ್ಯಾರಂಟಿ ಇಲ್ಲದೆ ಲೋನ್ಸ್ಗಳನ್ನು ಕೊಡೋದು, ಮೀಡಿಯಮ್ ಹಾಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳಿಗೆ ಒಂದಿಷ್ಟು ಹಣವನ್ನು ಕಾರ್ಪಸ್ ಆಗಿ ಅಂದರೆ ಅದಕ್ಕೋಸ್ಕರ ವಿಶೇಷವಾಗಿ ಮೀಸಲಿಡಲಾಗಿತ್ತು. ಹೀಗೆ ಹಲವಾರು ಕ್ರಮಗಳನ್ನು ಈ ಆತ್ಮನಿರ್ಭರ್ ಭಾರತ್ ಸ್ಕೀಮಿನ ಅಡಿಯಲ್ಲಿ ತಗೊಳ್ಳಲಾಗಿತ್ತು. ಅದರ ಅಡಿಯಲ್ಲೇ ಈ ಡಿಫೆನ್ಸ್ ಪ್ರೊಡಕ್ಷನಲ್ಲಿ ಒಂದು ಕ್ರಮವನ್ನು ಕೈಗೊಂಡಿರುವಂಥದ್ದು.
ಹಾಗೂ ಸ್ವದೇಶಿ ಮೂವ್ಮೆಂಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಇದು ಶುರುವಾಗಿದ್ದು ಭಾರತದಲ್ಲಿ 1905ರ ಬೆಂಗಾಲಿನ ಪಾರ್ಟಿಷನ್ ಟೈಮಿನಲ್ಲಿ. ಆವಾಗಿನ ವಾಯ್ಸರಾಯ್ ಆಗಿದ್ದವರು ಯಾರು? ಲಾರ್ಡ್ ಕರ್ಜನ್. ಸೊ ಈ ವ್ಯಕ್ತಿತ್ವವನ್ನು ಅಥವಾ ಈ ಪರ್ಸನಾಲಿಟಿಯನ್ನು ನಾವು ನೆನ್ಪಿಟ್ಕೋಬೇಕು. ಎಕ್ಸಾಮ್ನಲ್ಲಿ ಕೇಳ್ತಾರೆ. ವಾಯ್ಸರಾಯ್ ಬೆಂಗಾಲ್ ಪಾರ್ಟಿಷನ್ ಸಮಯದಲ್ಲಿ ಇದ್ದಂಥವರು ಲಾರ್ಡ್ ಕರ್ಜನ್. ಇದು 1905ರಲ್ಲಿ. ಸೊ ಸ್ವದೇಶಿ ಮೂವ್ಮೆಂಟ್ ನಡೆದಿದ್ದು ಸಮಯ ಕೇಳಿದರೆ 1905ರಿಂದ ಸುಮಾರು 1911ರವರೆಗೆ ನಡೆಯಿತು. ಸೊ ಪ್ರೀ ಗಾಂಧಿಯನ್ ಮೂವ್ಮೆಂಟಲ್ಲಿ ಈ ಸ್ವದೇಶಿ ಚಳುವಳಿಯ ಆರ್ಕಿಟೆಕ್ಟ್ಸ್ ಅಥವಾ ಇದಕ್ಕೆ ಯಾರು ಬೆಂಬಲವನ್ನು ವ್ಯಕ್ತಪಡಿಸಿದರು ಅಂತಂದಾಗ ಅರಬಿಂದೋ ಘೋಷ್, ತಿಲಕ್, ಬಿಪಿನ್ ಚಂದ್ರಪಾಲ್, ಲಾಲಾ ಲಜಪತ್ ರಾಯ್, OM ಚಿದಂಬರಂ ಪಿಲ್ಲೈ, ಬಾಬು ಜೇನು. ಸೊ ಈ ಸ್ವದೇಶಿ ಭಾರತ್ ಆಂದೋಲನ ಏನು ಇಂಡಿಪೆಂಡೆನ್ಸ್ ಟೈಮಲ್ಲಿ ನಡೀತೋ ಅದೇ ನಿಟ್ಟಿನಲ್ಲಿ ಡಿಫೆನ್ಸ್ ಪ್ರೊಡಕ್ಷನಲ್ಲೂ ಒಂದು ಇಂಡಿಜಿನೈಸೇಷನ್ಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀವಿ ಅಂಥೇಳಿ ಈ ಆರ್ಟಿಕಲಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ 2ನೇ ಆರ್ಟಿಕಲ್, ಮೋದಿ ಇಂಟರಾಕ್ಟ್ಸ್ ವಿತ್ ಆಫೀಸ್ ಬೇರರ್ಸ್ ಆಫ್ ಹಾಸನ್ ಕೋಆಪರೇಟಿವ್ ಬ್ಯಾಂಕ್ ವಯಾ ವಿಡಿಯೋ ಕಾನ್ಫರೆನ್ಸ್. ಸೊ ಮೊನ್ನೆ ಸಂಡೇ ನಡೆದಂತಹ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಅವರು ಹಾಸನದ ಒಂದು ಕೋಆಪರೇಟಿವ್ ಬ್ಯಾಂಕ್ನ ಎಂಪ್ಲಾಯೀಸ್ ಜೊತೆಗೆ ಮಾತಾಡಿರುವಂತಹದ್ದು. ಹಾಗೆ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಈ ಕೋಆಪರೇಟಿವ್ ಬ್ಯಾಂಕ್ ಯಾವ ರೀತಿ ರೈತರಿಗೋಸ್ಕರ ಮಾಡಿದಂತಹ ಒಂದು ಕ್ರಮದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಎಕ್ಸಾಮಿನಲ್ಲಿ ಎಥಿಕ್ಸ್ ಸೆಕ್ಷನಲ್ಲಾಗಿರ್ಬೋದು ಅಥವಾ ಹೇಗೆ ಕೋಆಪರೇಟಿವ್ ಸೊಸೈಟಲ್ ಡೆವಲಪ್ಮೆಂಟ್ ಅಥವಾ ಫಾರ್ಮರ್ ಕಮ್ಯುನಿಟಿಯಲ್ಲಿ ಬದಲಾವಣೆಗಳನ್ನು ತರಲು ಉಪಯೋಗವಾಗಲಿದೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಾವು ಅಲ್ಲಿ ಬರೆಯಬಹುದು. ಉದಾಹರಣೆಗಳು ನಾವು UPSC ಅಥವಾ KS ಅಲ್ಲಿ ಲೈವ್ ಅಥವಾ ಗೊತ್ತಿರುವಂತಹ ಬರೆದಾಗ ಹೆಚ್ಚಿನ ಮಾತ್ರದಲ್ಲಿ ನಾವು ಮಾರ್ಕ್ಸ್ಗಳನ್ನು ಪಡೆಯಲು ಸಾಧ್ಯವಾಗಲಿದೆ. ಸೊ ಇಲ್ಲಿ ಪ್ರೈಮರಿ ಕೋಆಪರೇಟಿವ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತೇಳಿ ಹಾಸನ್ ತಾಲೂಕದಲ್ಲಿ ಇರುವಂಥದ್ದು. ಇದು ನಬಾರ್ಡಿಂದ ದೊರೆತಂತಹ ಅಂದರೆ ನಬಾರ್ಡಿನ ಅಡಿಯಲ್ಲಿ ಇರುವಂತಹ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸ್ಕೀಮ್ನ ಅಡಿಯಲ್ಲಿ ಒಂದಿಷ್ಟು ಲೋನ್ನ ಪಡೆದು 1200 ಟನ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗಳನ್ನು ಸ್ಟೋರ್ ಮಾಡುವ ಗೋಡೌನನ್ನು ಕಟ್ಟಿರುವಂತಹದ್ದು ಮಾದರಿಯಾಗಿದೆ. ಅದನ್ನೇ ಈ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಹೇಳಿರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಸಹ ಮುಂದೆ ಬಂದಿದ್ದಲ್ಲಿ ಅವರು ಫಾರ್ಮರ್ಸ್ಗಳ ಬೆಳವಣಿಗೆಗೆ ಒಂದಿಷ್ಟು ಕ್ರಮಗಳನ್ನು ತಗೊಳ್ಳಲು ಸಾಧ್ಯವಿದೆ ಅನ್ನೋದನ್ನು ತೋರಿಸ್ತಾ ಇರುವಂಥದ್ದು. ಹಾಗೆ ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ನಬಾರ್ಡ್ ಅಂದರೆ ಏನು ಹಾಗೂ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸ್ಕೀಮ್ ಅಂದರೆ ಏನು ಅನ್ನೋದು. ಸೊ ಮೊದಲನೇದಾಗಿ ನಬಾರ್ಡ್ ಇದು ಒಂದು ಅಪೆಕ್ಸ್ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಅಂದರೆ ಆರ್ಥಿಕವಾಗಿ ಈ ಕ್ಷೇತ್ರದಲ್ಲಿ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತಲೇ ಇದರ ಹೆಸರಿರುವಂಥದ್ದು. ಸೊ ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ಗೋಸ್ಕರ ಆರ್ಥಿಕ ನೆರವಿಗೋಸ್ಕರ ಇರುವಂತಹ ಒಂದು ಅಪೆಕ್ಸ್ ಹೈಯೆಸ್ಟ್ ಲೆವೆಲ್ ಬ್ಯಾಂಕ್ ಇದು ನಬಾರ್ಡ್. ಸೊ ಇದರ ಕ್ರಮ ಅಥವಾ ಫಂಕ್ಷನ್ ಏನು ಅಂತ ನೋಡಿದಾಗ ಪಾಲಿಸಿ, ಪ್ಲ್ಯಾನ್, ಆಪರೇಷನ್, ಕ್ರೆಡಿಟ್ ಟು ಅಗ್ರಿಕಲ್ಚರ್. ಸೊ ಹೇಗೆ ಸಾಲವನ್ನು ಅಗ್ರಿಕಲ್ಚರ್ ಕ್ಷೇತ್ರದಲ್ಲಿ ಅಥವಾ ಹೇಗೆ ಸಪೋರ್ಟನ್ನು ಕೊಡಬೇಕಾಗಿದೆ ಅನ್ನೋದ್ರ ಬಗ್ಗೆ ಪಾಲಿಸಿ ಮಾಡೋದು, ಪ್ಲ್ಯಾನಿಂಗ್ ಮಾಡೋದು, ಹಾಗೆ ಹೇಗೆ ಅದನ್ನು ಆಪರೇಷನಲೈಸ್ಡ್ ಫೀಲ್ಡಲ್ಲಿ ತರೋದು ಅನ್ನೋದು ಇದರ ಮುಖ್ಯ ಉದ್ದೇಶವಾಗಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಫೈನಾನ್ಷಿಯಲ್ ಇನ್ಕ್ಲೂಷನ್ ಪಾಲಿಸಿ. ಸೊ ಈ ಆರ್ಥಿಕ ನೆಟ್ಟಿನಲ್ಲಿ ಅಥವಾ ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಎಲ್ಲರಿಗೂ ಬೆಂಬಲ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಬಾರ್ಡ್ ಕೆಲಸ ಮಾಡುತ್ತದೆ. ಇದರ ಹೆಡ್ ಕ್ವಾರ್ಟರ್ಸ್ ಮುಂಬೈಯಲ್ಲಿ ಇರುವಂಥದ್ದು. ಇದು ಒನ್ ವರ್ಡ್ ಕ್ವಶನ್ ಆಗಿ ನಮಗೆ ಬರಬಹುದು. ಹಾಗೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಸ್ಕೀಮ್ ಅಂದರೆ ಏನು ಅಂದರೆ ಮೀಡಿಯಂ ಹಾಗೂ ಲಾಂಗ್ ಟರ್ಮ್ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ಬೇಕಾದಂತಹ ಹಣ ಸಹಾಯವನ್ನು ಈ ಸ್ಕೀಮಿನ ಅಡಿಯಲ್ಲಿ ಮಾಡಲಾಗುತ್ತದೆ. ಸೊ ಅದರ ಜೊತೆಯಲ್ಲಿ ಕಮ್ಯುನಿಟಿ ಫಾರ್ಮಿಂಗ್ ಬಗ್ಗೆನೂ ಮಾತಾಡ್ತಾರೆ. ಸೊ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ನ ಮುಖ್ಯ ಉದ್ದೇಶ ಕೃಷಿ ಅಥವಾ ರೈತರು ಬೆಳೆ ಬೆಳೆದ ಮೇಲೆ ಅದಕ್ಕೆ ಬೇಕಾದಂತಹ ಗೋಡೌನ್ಗಳು, ಅದಕ್ಕೆ ಬೇಕಾದಂತಹ ಕೋಲ್ಡ್ ಸ್ಟೋರೇಜ್ಗಳು ಅಥವಾ ಸ್ಟೋರೇಜ್ ಹೌಸ್ಗಳನ್ನು ಡೆವಲಪ್ ಮಾಡೋದು ಇದರ ಮುಖ್ಯ ಉದ್ದೇಶ. ನಾವು ಎಷ್ಟೋ ಸಾರಿ ಓದ್ತೀವಿ, ರೈತರು ಬೆಳೆಗಳ ಬೆಳೆದ ಮೇಲೆ ಅದನ್ನು ನಾಶವಾಗದೆ ಅಥವಾ ಅದನ್ನು ಹಾಳಾಗೋದಕ್ಕೋಸ್ಕರ ತಡೆಯೋಕ್ಕಾಗದೆ ಅಥವಾ ಅದನ್ನು ಕಾಪಾಡೋದಕ್ಕಾಗದೆ ಕಡಿಮೆ ರೇಟಿನಲ್ಲಿ ಮಾರಿಬಿಡೋದನ್ನು ನೋಡ್ತೀವಿ. ಸೊ ಆ ರೀತಿಯ ಕಂಡೀಷನ್ಸ್ ಅಥವಾ ಸಿಚುವೇಶನ್ಸ್ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡನ್ನು ಮಾಡಿರುವಂಥದ್ದು. ಸೊ ಇದರ ಮುಖ್ಯ ಉದ್ದೇಶ ಅಗ್ರಿಕಲ್ಚರಲ್ಲಿ ಇರುವಂತಹ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಡೆವಲಪ್ ಮಾಡೋದೇ ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿರುವಂಥದ್ದು. ಸೊ ಇದರ ಅಡಿಯಲ್ಲಿ 1 ಲಕ್ಷ ಕೋಟಿ ಅಷ್ಟು ಹಣವನ್ನು ಬ್ಯಾಂಕ್ಸ್ ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಕೊಟ್ಟಿರುವಂಥದ್ದು. ಅಂದರೆ ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟೀಸ್, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟೀಸ್, ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹಾಗೂ ಜಾಯಿಂಟ್ ಲಯಾಲಿಟಿ ಗ್ರೂಪ್ಸ್, ಅಗ್ರಿ ಎಂಟರ್ಪ್ರಿನರ್ಸ್, ಸ್ಟಾರ್ಟಪ್ಸ್. ಸೊ ಇವರಿಗೆಲ್ಲರಿಗೂ ಈ 1 ಲಕ್ಷ ಕೋಟಿ ಹಣದಿಂದ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತಲೇ ಯೂಸ್ ಮಾಡ್ಕೊಳ್ಳೋಕ್ಕೆ ಇಟ್ಟಿರುವಂಥದ್ದು. ಹಾಗೆ ಮುಂದಿನ ಆರ್ಟಿಕಲ್ 52.5 ಲಕ್ಷ ಫಾರ್ಮರ್ಸ್ಗಳು
ಈ PM ಕಿಸಾನ್ ಸ್ಕೀಮಿಂದ ತಮ್ಮ ಮೊದಲನೇ ಇನ್ಸ್ಟಾಲ್ಮೆಂಟ್ ಹಣವನ್ನು ಪಡೆಯಲಿದ್ದಾರೆ. ಸೊ ನಾವು ಈ ಆರ್ಟಿಕಲಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಮುಖ್ಯ ಪ್ರೋಗ್ರಾಮ್ PM ಕಿಸಾನ್ ಸ್ಕೀಮ್ ಅಂದರೆ ಏನು. ಸೊ ಇದೇ ನಮಗೆ ಮೇಜರ್ ಆಗಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಹಾಗೂ ಬರ್ಬೋದು, ಅಥವಾ ಇದು ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಹೇಳಿ ಪ್ರಶ್ನೆಗಳು ಕೇಳಬಹುದು. ಸೊ ಈ ಸ್ಕೀಮಿನ ಮುಖ್ಯ ಉದ್ದೇಶ, ಈ ಸ್ಕೀಮಿನ ಅಡಿಯಲ್ಲಿ ಎಲ್ಲ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್, ಸೊ ಯಾವ್ಯಾವ ರೈತರು 2 ಹೆಕ್ಟರ್ ಹಾಗೂ 2 ಹೆಕ್ಟರ್ಗಿಂತ ಕಡಿಮೆ ಜಾಗವನ್ನು ಅಥವಾ ಹೊಲವನ್ನು ಹೊಂದಿರುತ್ತಾರೋ ಅವರಿಗೆ ವರ್ಷಕ್ಕೆ 6,000 ರೂಪಾಯಿ ಆರ್ಥಿಕ ಸಹಾಯವನ್ನು ಮಾಡಲಾಗುತ್ತದೆ. ಈ 6,000 ರೂಪಾಯಿಯನ್ನು 3 ಇನ್ಸ್ಟಾಲ್ಮೆಂಟ್ಸ್ಗಳಲ್ಲಿ ಕೊಡಲಾಗುವುದು. ಸೊ ಈ 3 ಸ್ಟೇಟ್ಮೆಂಟ್ಸ್ಗಳನ್ನು ನಾವು ನೆನ್ಪಿಟ್ಕೋಬೇಕು. ಹಾಗೆ ಈ ಪೂರ್ತಿ ಸ್ಕೀಮ್ PM ಕಿಸಾನ್ ಸ್ಕೀಮ್ ಏನಿದೆ ಇದು 100% ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್ ಸ್ಕೀಮ್. ಸೊ ಕೆಲವೊಂದು ಸ್ಕೀಮ್ಗಳಲ್ಲಿ 50% ಶೇರಿಂಗ್ ಇರುತ್ತೆ, 10% ಶೇರಿಂಗ್ ಇರುತ್ತೆ, ರಾಜ್ಯ ಸರ್ಕಾರದ ಫೈನಾನ್ಷಿಯಲ್ ಕಾಂಟ್ರಿಬ್ಯೂಷನ್ನು ಇರುತ್ತೆ. ಆದರೆ ಪ್ರಧಾನಮಂತ್ರಿ ಕಿಸಾನ್ ಸ್ಕೀಮ್ ಇದು ಪೂರ್ತಿ 100% ಸೆಂಟ್ರಲ್ ಗೌರ್ಮೆಂಟ್ ಫಂಡೆಡ್ ಸ್ಕೀಮ್ ಆಗಿರುವಂಥದ್ದು. ಸೊ ಈ ಲಾಕ್ಡೌನಿಂದಾಗಿ ಆದಂತಹ ಆರ್ಥಿಕ ಹಿನ್ನಡತೆ ಅಥವಾ ಆರ್ಥಿಕ ಕೃಷಿಗಳಲ್ಲಿ ಇರುವಂತಹ ಹೊಡೆತಕ್ಕೆ ಈ PM ಕಿಸಾನ್ ಸ್ಕೀಮ್ ಸಹಕಾರಿಯಾಗಲಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಈ ಆರ್ಟಿಕಲ್ನಲ್ಲಿ ಮ್ಯಾನ್ ಗಿವ್ಸ್ ಟ್ರಿಪಲ್ ತಲಾಕ್ ಆನ್ ಸೋಷಿಯಲ್ ಮೀಡಿಯಾ ಅರೆಸ್ಟೆಡ್. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಟ್ರಿಪಲ್ ತಲಾಕ್ ಆರ್ ತಲಾಖೆ ಬಿದ್ದತ್ ಅನ್ನೋದು ಇದು ಮುಸ್ಲಿಂ ಕಮ್ಯುನಿಟಿಯಲ್ಲಿ ಇರುವಂತಹ ಒಂದು ಡೈವೋರ್ಸಿಗೆ ಒಂದು ಪ್ರಾವಧಾನ. ಸೊ ಈ ತಲಾಖೆ ಬಿದ್ದತ್ ಅನ್ನೋದು ಏನು ಅನ್ನೋದು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ತಲಾಖೆ ಬಿದ್ದತ್ ಅಂತಂದರೆ ಮುಸ್ಲಿಂ ಪರ್ಸನಲ್ ಲಾ ಅಡಿಯಲ್ಲಿ ತಲಾಕ್ ಅಂಥೇಳಿ 3 ಸರಿ ಉಚ್ಚರಿಸಿದಾಗ ಮುಸ್ಲಿಂ ಮನುಷ್ಯ ಯಾರಿದಾನೋ ಗಂಡ ಅವನ ಹೆಂಡತಿಗೆ ಅಲ್ಲೇ ಡಿವೋರ್ಸ್ ಮಾಡಬಹುದು. ಸೊ ಇದನ್ನು ನಾವು ತಲಾಖೆ ಬಿದ್ದತ್ ಅಂತ ಕರಿತೀವಿ. ಸೊ ಇದರ ಅಥವಾ ಈ ತಲಾಖೆ ಬಿದ್ದತ್ ವಿರುದ್ಧವಾಗಿ ಮುಸ್ಲಿಂ ವುಮನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜ್ ಬಿಲ್ 2019 ಪ್ರಾವಧಾನದಲ್ಲಿ ಈ ಆರ್ಟಿಕಲನ್ನು ನೋಡೋಣ. ಸೊ ಈ ಆರ್ಟಿಕಲ್ನಲ್ಲಿ ಒಬ್ಬ ಫ್ಯಾಮಿಲಿ ದುಬೈಯಲ್ಲಿ ನೆಲೆಸಿರುವಂಥವರು ಗಂಡ ಇನ್ನೊಂದು ಹೆಣ್ಣಿನ ಜೊತೆ ಭಾರತಕ್ಕೆ ಹಿಂತಿರುಗುತ್ತಾನೆ. ಆವಾಗ ಹೆಂಡತಿಗೆ ಫೇಸ್ಬುಕ್ಕಲ್ಲಿ ತಲಾಕ್ ಅಂಥೇಳಿ 3 ಸರಿ ಹೇಳಿ ಡಿವೋರ್ಸ್ ಕೊಟ್ಟಿದ್ದ ನಿಟ್ಟಿನಲ್ಲಿ ಅಲ್ಲಿಂದ ಹೆಂಡತಿ ಸೌದಿ ಅರೇಬಿಯಾಯಿಂದನೇ ಸೆಕ್ಷನ್ 4 ಮುಸ್ಲಿಂ ವುಮೆನ್ ಪ್ರೊಟೆಕ್ಷನ್ ಆಫ್ ರೈಟ್ಸ್ ಆನ್ ಮ್ಯಾರೇಜ್ ಆ್ಯಕ್ಟ್ 2019 ಅಡಿಯಲ್ಲಿ ಮಾಡಿರೋಂತಹ ಕೇಸಿನ ಬಗ್ಗೆ ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಅರ್ಥೈಸ್ಕೋಬೇಕಾಗಿರುವಂಥದ್ದು ಈ ಆ್ಯಕ್ಟಿನ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಈ ಬಿಲ್ಲಿನ ಪ್ರಕಾರ ತಲಾಕ್ ಅಂತ ಹೇಳಿ ಐದರ್ ಬರೆದು ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಕೊಟ್ಟಿದ್ದಲ್ಲಿ ಅದು ವಾಯ್ಡ್ ಮತ್ತು ಇಲ್ಲಿಗಲ್. ಈ ತಲಾಕ್ ಅಥವಾ ತಲಾಖೆ ಬಿದ್ದತ್ ಅಂತ ಏನು ಕರಿತಿದ್ದೀವಿ, ಇದನ್ನು ಏನಾದರೂ ಯಾವುದಾದ್ರೂ ವ್ಯಕ್ತಿ ಮುಸ್ಲಿಂ ವ್ಯಕ್ತಿ ಡಿವೋರ್ಸ್ಗೋಸ್ಕರ ಉಪಯೋಗಿಸಿದ್ದಲ್ಲಿ ಅವನಿಗೆ 3 ವರ್ಷಗಳ ಶಿಕ್ಷೆಯನ್ನು ಕೊಡಲಾಗುವುದು ಹಾಗೂ ಫೈನನ್ನು ಸಹ ಇದರ ಜೊತೆಯಲ್ಲೇ ಹಾಕಲಾಗುತ್ತದೆ. ಹಾಗೆ ಈ ತಲಾಖೆ ಬಿದ್ದತ್ ಹಾಗೂ ಈ ಸ್ಕೀಮಿನ ಅಥವಾ ಈ ಪ್ರೊಟೆಕ್ಷನ್ ಬಿಲ್ಲಿನ ಅಡಿಯಲ್ಲಿ ಇದೊಂದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು 2 ಪದಗಳು. ಕಾಗ್ನಿಸಬಲ್ ಅಂದರೆ ಏನು, ನಾನ್ ಕಾಗ್ನಿಸಬಲ್ ಅಂದರೆ ಏನು. ಕಾಗ್ನಿಸಬಲ್ ಅಫೆನ್ಸ್ ಅಂದರೆ ಯಾವ ವ್ಯಕ್ತಿ ಒಂದು ತಪ್ಪು ಮಾಡಿದಾಗ ಅವನಿಗೆ ಅರೆಸ್ಟ್ ಮಾಡೋದಕ್ಕೋಸ್ಕರ ವಾರೆಂಟ್ ಬೇಕಾಗಿರಲ್ಲ. ಸೊ ಆ ವಾರೆಂಟ್ ಬೇಕಾಗಿಲ್ದಿರೋ ತಪ್ಪುಗಳನ್ನು ಅಥವಾ ಕ್ರಮಗಳನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ನೋ ವಾರೆಂಟ್ ಅಂತ ಬರ್ಕೋಬೋದು. ಹಾಗೆ ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತಂದರೆ ಈ ತಪ್ಪುಗಳ ಅಡಿಯಲ್ಲಿ ಅರೆಸ್ಟ್ ಮಾಡಬೇಕು ಅಂದರೆ ವಾರೆಂಟ್ ಅವಶ್ಯಕತೆ ಇರುತ್ತದೆ. ಸೊ ಯಾವುದಾದ್ರೂ ಮುಸ್ಲಿಂ ವ್ಯಕ್ತಿ ತಲಾಖನ್ನು ರಿಟರ್ನ್ ಅಥವಾ ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ಕೊಟ್ಟಿದ್ದಲ್ಲಿ ಅದನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕನ್ಸಿಡರ್ ಮಾಡಲಾಗುವುದು. ಹಾಗೆ ಯಾವುದೇ ವಾರೆಂಟ್ ಇಲ್ಲದೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಹಾಗೂ ಇದರ ಅಡಿಯಲ್ಲಿ 3 ವರ್ಷ ಮತ್ತು ಫೈನನ್ನು ಸಹ ಪ್ರಾವಧಾನವನ್ನು ಕೊಡಲಾಗಿದೆ. ಸೊ ಈ ಆ್ಯಕ್ಟಿನ ಬಗ್ಗೆ ನಾವು ಎಕ್ಸಾಮ್ನಲ್ಲಿ ಕೇಳುವ ಪ್ರಶ್ನೆಗಳು ಇರುತ್ತವೆ. ಮುಂದಿನ ಆರ್ಟಿಕಲ್ ಅಂಡಮಾನ್ ನಿಕೋಬಾರ್ ವಿಲ್ ಬಿ ಎ ಮ್ಯಾರಿಟೈಮ್ ಹಬ್ ಅಂತ ಹೇಳಿ ಕೊಟ್ಟಿರುವಂತಹ ಸ್ಟೇಟ್ಮೆಂಟನ್ನು ನೋಡ್ತಾ ಇದ್ದೀವಿ. ಸೊ ಈ ಆರ್ಟಿಕಲ್ನಲ್ಲಿ ಪ್ರಧಾನಮಂತ್ರಿಗಳು ಸಬ್ಮೆರೈನ್ ಆಪ್ಟಿಕಲ್ ಫೈಬರ್ ಕೇಬಲ್ ಚೆನ್ನೈಯಿಂದ ಈ ಐಲ್ಯಾಂಡಿಗೆ ಇನಾಗ್ರೇಷನ್ ಮಾಡುವ ನಿಟ್ಟಿನಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಇದರ ಅಡಿಯಲ್ಲಿ ಅಂಡಮಾನ್ ನಿಕೋಬಾರ್ನ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಭಾರತಕ್ಕೆ ಎಷ್ಟರ ಮಟ್ಟಿಗೆ ಇದೆ, ಸೊ ಆ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸಿಗೆ ಇನ್ನೂ ಒಂದು ಹಂತದಲ್ಲಿ ಮುಂದೆ ಸಾಗಿಸಲು ಈ ಮ್ಯಾರಿಟೈಮ್ ಹಾಗೂ ಸ್ಟಾರ್ಟಪ್ ಹಬ್ಬನ್ನು ಅಲ್ಲಿ ಸ್ಟಾರ್ಟ್ ಮಾಡುವ ನಿಟ್ಟಿನಲ್ಲಿ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಮೊದಲನೇದಾಗಿ ಅಂಡಮಾನ್ ನಿಕೋಬಾರಿನ ಬಗ್ಗೆ, ಹಾಗೆ ಈ ಮ್ಯಾರಿಟೈಮ್ ಹಬ್ನಿಂದಾಗಿ ಯಾವ ರೀತಿಯ ಇಂಪ್ರೂವ್ಮೆಂಟ್ಸ್ಗಳು ಅಥವಾ ಡೆವಲಪ್ಮೆಂಟ್ಸ್ಗಳು ಹಾಗೆ ಭಾರತಕ್ಕೆ ಹೇಗೆ ಸಹಕಾರಿಯಾಗಲಿದೆ ಅನ್ನೋದನ್ನು ಅರ್ಥೈಸ್ಕೊಳ್ಳಬೇಕಾಗಿದೆ. ಮೊದಲನೇದಾಗಿ ಅಂಡಮಾನ್ ಆರ್ಕಿಪೆಲಾಗ್ ಏನಿದೆ ಇದು
ಫ್ರೀಡಮ್ ಮೂಮೆಂಟಿಂದಲೂ ತುಂಬ ಇಂಪಾರ್ಟೆನ್ಸನ್ನು ಹೊಂದಿರುವಂಥದ್ದು. ಸೊ ಇದರಲ್ಲಿ ಇರುವಂತಹ 12 ಐಲ್ಯಾಂಡ್ಸ್ ಏನಿದ್ದಾವೆ ಈ ಆರ್ಕಿಪೆಲಾಗ್, ಇದರಲ್ಲಿ ಸುಮಾರು 370 ಐಲ್ಯಾಂಡ್ಸ್ ಇರುವಂಥದ್ದು. ಅದರಲ್ಲಿ 12 ಐಲ್ಯಾಂಡ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಹೈ ಇಂಪ್ಯಾಕ್ಟ್ ಪ್ರಾಜೆಕ್ಟ್ಸ್ಗಳನ್ನು ಅಲ್ಲಿ ಡೆವಲಪ್ ಮಾಡಿ ಸಿ ಬೇಸ್ ಟ್ರೇಡಿಗೆ ಒಂದಿಷ್ಟು ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಬ್ಲೂ ಎಕಾನಮಿ ಬಗ್ಗೆಯೂ ಇಲ್ಲಿ ಮಾತಾಡಲಾಗುತ್ತಿದೆ. ಸೊ ಬ್ಲೂ ಎಕಾನಮಿ ಅಂತಂದರೆ ಮೀನುಗಾರಿಕೆಯಲ್ಲಿ ಮೆರೈನ್ ಪ್ರೊಡಕ್ಷನಲ್ಲಿ ಮೆರೈನ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಅದನ್ನು ಬ್ಲೂ ಎಕಾನಮಿ ಅಂತ ಕರಿತೀವಿ. ಸೊ ಈ ಪದ ಬ್ಲೂ ಎಕಾನಮಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆಗಳಿರ್ತವೆ. ಸೊ ಬ್ಲೂ ಎಕಾನಮಿ ಮೆರೈನ್ ಫಿಶಿಂಗ್ ಪ್ರೊಡಕ್ಷನ್ ಬಗ್ಗೆ ಇರುತ್ತದೆ. ಸೊ ಈ ಮೆರಿಟೈಮ್ ಹಾಗೂ ಸ್ಟಾರ್ಟಪ್ ಹಬ್ಬನ್ನು ಹಾಗೂ ಬ್ಲೂ ಎಕಾನಮಿನ ಇನ್ನೂ ಹೆಚ್ಚಿನ ಮಾತ್ರದಲ್ಲಿ ಡೆವಲಪ್ಮೆಂಟ್ ಕಡೆಗೆ ಒಯ್ಯುವ ನಿಟ್ಟಿನಲ್ಲಿ ಈ ಮ್ಯಾರಿಟೈಮ್ ಹಬ್ ಸಹಕಾರಿಯಾಗಲಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಹಾಗೆ ಅಂಡಮಾನ್ ನಿಕೋಬಾರ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ನೋಡಿದಾಗ ಈ ಅಂಡಮಾನ್ ನಿಕೋಬಾರ್ನಲ್ಲಿ ಸುಮಾರು 572 ಐಲ್ಯಾಂಡ್ಸ್ಗಳು ಇರುವಂಥದ್ದು. ಇದರಲ್ಲಿ 37 ಐಲ್ಯಾಂಡ್ಸ್ಗಳು ಮಾತ್ರ ಜನರು ಇರುವಂತಹ ಐಲ್ಯಾಂಡ್ಸ್. ಹಾಗೂ ಈ ಐಲ್ಯಾಂಡ್ಸ್ ಬೇ ಆಫ್ ಬೆಂಗಾಲ್ ಹಾಗೂ ಅಂಡಮಾನ್ ಸೀಗಳಲ್ಲಿ ನೆಲೆಸಿರುವಂಥದ್ದು. ಅಂಡಮಾನಿನ ಕ್ಯಾಪಿಟಲ್ ಆಗಿರುವುದು ಪೋರ್ಟ್ ಬ್ಲೇರ್. ಹಾಗೂ ಅಂಡಮಾನ್ ಯಾವ ಹೈಕೋರ್ಟ್ ರೀಜನಿಗೆ ಬರ್ತದೆ ಅಂತಲೂ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಅಂಡಮಾನ್ ಕಲ್ಕತ್ತಾ ಹೈಕೋರ್ಟ್ಗೆ ಸೇರಿರುವಂಥದ್ದು. ಸೊ ಅಂಡಮಾನಿಗೆ ಬೇಕಾದಂತಹ ಹೈಕೋರ್ಟ್ ವಿಷಯಗಳು ಏನೇ ಇದ್ದರೂ ಕಲ್ಕತ್ತಾಗೆ ಹೋಗಬೇಕು ಅವರು. ಹಾಗೆ ಅತಿ ಮುಖ್ಯವಾಗಿ ಅಂಡಮಾನ್ ಐಲ್ಯಾಂಡಿಗೂ ನಿಕೋಬಾರ್ ಐಲ್ಯಾಂಡ್ ಮಧ್ಯ ಒಂದು ಚಾನಲ್ ಇರುತ್ತದೆ. ಆ ಚಾನಲಿನ ಹೆಸರು 10 ಡಿಗ್ರಿ ಚಾನಲ್, ಅಂದರೆ 10 ಡಿಗ್ರಿ ಚಾನಲ್ ಅಂತ ಕರಿತೀವಿ. ಸೊ ಈ ಕಲ್ಕತ್ತಾ ಹೈಕೋರ್ಟ್, 10 ಡಿಗ್ರಿ ಚಾನಲ್ ಮತ್ತು ಐಲ್ಯಾಂಡ್ಸ್ಗಳ ಬಗ್ಗೆ ಪ್ರಶ್ನೆಗಳು ನಮಗೆ ಪ್ರಿಲಿಮ್ಸಲ್ಲಿ ಬರುವ ಸಾಧ್ಯತೆಗಳಿರ್ತವೆ. ಮುಂದಿನ ಆರ್ಟಿಕಲ್, ಪ್ಯಾಂಡಮಿಕ್ ಸಮಯದಲ್ಲೂ ಸಹ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇಂಡಸ್ ವಾಟರ್ ಟಾಕ್ಸ್ಗಳ ಮೇಲೆ ಇರುವಂತಹ ಘರ್ಷಣೆಯ ಬಗ್ಗೆ. ಈ ಆರ್ಟಿಕಲ್ನಲ್ಲೇ ಅಥವಾ ಈ ಆರ್ಟಿಕಲಿನ 3 ಭಾಗದಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಮೊದಲನೇದಾಗಿ ಇಂಡಸ್ ವಾಟರ್ ಟ್ರೀಟಿ ಅಂದ್ರೇನು, ಹಾಗೂ ಯಾವುದೇ ಒಂದು ಪ್ರಶ್ನೆ ಅಥವಾ ಯಾವುದೇ ಒಂದು ಗೊಂದಲ ಇದ್ದಾಗ ಈ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಯಾರು ಸಮಜಾಯಿಷಿಯನ್ನು ಅಥವಾ ಯಾರು ಮಧ್ಯವರ್ತಿಕೆಯನ್ನು ನಿಭಾಯಿಸ್ತಾರೆ, ಹಾಗೂ 3ನೇ ಹಂತದಲ್ಲಿ ಈ ರ್ಯಾಟಲ್ ಪ್ರಾಜೆಕ್ಟ್, ಚೆನಾಬ್ ನದಿಯ ಮೇಲೆ ಕಟ್ತಾ ಇರುವಂತಹ ಈ ರ್ಯಾಟಲ್ ಪ್ರಾಜೆಕ್ಟ್ ಏನು ಅನ್ನೋದರ ಬಗ್ಗೆ ಇಲ್ಲಿ ಮಾತಾಡೋಣ. ಸೊ ಮೊದಲನೇದಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಇಂಡಸ್ ವಾಟರ್ನ ಬಗ್ಗೆ ಯಾವುದೇ ಒಂದು ಕನ್ಕ್ಲೂಷನ್ ಅಥವಾ ಯಾವುದೇ ಒಂದು ಕನ್ಫ್ಯೂಷನ್ ಇದ್ದಾಗ ಒಂದು ಇಂಡಸ್ ವಾಟರ್ ಕಮಿಷನರ್ ಅಂತ ಇರ್ತಾರೆ. ಅವರು ಈ 2 ರಾಷ್ಟ್ರಗಳ ಮಧ್ಯೆ ಇರುವಂತಹ ಇಶ್ಯೂಸನ್ನು, ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೋಸ್ಕರ ಮಾಡಿರುವಂತಹ ಬಾಡಿ. ಆದರೆ ಈ ಡ್ಯಾಮ್ ಅಥವಾ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಏನು ಚೆನಾಬ್ ನದಿಯ ಮೇಲೆ ಕಟ್ಟಲಾಗುತ್ತಿದೆ, ಇದರ ಡಿಸೈನಿನ ಬಗ್ಗೆ ಪಾಕಿಸ್ತಾನಕ್ಕೆ ಒಂದಿಷ್ಟು ಸಂದೇಹಗಳು ಹಾಗೂ ವಿರೋಧಗಳು ತೋರಿಸ್ತಾ ಇದ್ದಾವೆ. ಈ ಪ್ರಾಜೆಕ್ಟಿನ ಅಡಿಯಲ್ಲಿ ಇಂಡಸ್ ವಾಟರ್ ಟ್ರೀಟಿ 1960ರಲ್ಲಿ ಸೈನ್ ಆಗಿರೋದು. ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ಸ್ಲೈಡಲ್ಲಿ ಮಾತಾಡೋಣ. ಸೊ ಈ ಟ್ರೀಟಿಯ ಅಡಿಯಲ್ಲಿ ಭಾರತ ಸುಮಾರು 20% ನೀರನ್ನು ಇರಿಗೇಷನ್ ಹಾಗೂ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ಗೆ ಉಪಯೋಗಿಸ್ಕೋಬಹುದು. ಆದರೆ ಯಾವುದೇ ಫ್ಲೋ ಆಫ್ ವಾಟರ್, ಅಂದರೆ ಇಂಡಸ್ಸು ಟಿಬೆಟಿಯನ್ ಪ್ಲಾಟ್ಯೂ ಲೇಕ್ ಮಾನಸ ಸರೋವರದಲ್ಲಿ ಉದ್ಭವ ಆಗುತ್ತೆ. ಅಲ್ಲಿಂದ ಲಡಾಖ್, ಗಿಲ್ಗಿಟ್ ಬಲ್ಕಿಸ್ತಾನ್ ಇಂದ ಹೋಗಿ ಪಾಕಿಸ್ತಾನಕ್ಕೆ ಎಂಟರ್ ಆಗ್ತಾ ಇದೆ. ಸೊ ಈ ನೀರೇನು ಫ್ಲೋ ಆಗ್ತಿದೆ ಇದರಲ್ಲಿ ಯಾವುದೇ ಬದಲಾವಣೆಗಳಾಗಬಾರ್ದು. ಸೊ ಆ ಬದಲಾವಣೆಗಳೇ ಆಗದೆ ಭಾರತ ಆ ನೀರನ್ನು ಉಪಯೋಗಿಸ್ಕೋಬೋದು. ಸೊ ಭಾರತ ಹೇಳ್ತಾ ಇರುವಂಥದ್ದು, ಭಾರತಕ್ಕೆ ಈ ROR ಪ್ರಾಜೆಕ್ಟನ್ನು ಚೆನಾಬ್, ಝೇಲಾಂ ಮತ್ತು ಇಂಡಸ್ ನದಿಗಳ ಮೇಲೆ ಕಟ್ಟಲು ಅಧಿಕಾರವಿದೆ. ಯಾವುದೇ ಕಾರಣಕ್ಕೂ ಇದರಿಂದ ಹರಿಯುತ್ತಿರುವ ನೀರಿನಲ್ಲಿ ಬದಲಾವಣೆಗಳು ಆಗಬಾರ್ದು ಅನ್ನೋದು. ಬಟ್ ಪಾಕಿಸ್ತಾನ ಹೇಳ್ತಾ ಇರುವಂಥದ್ದು, ಭಾರತ ಡಿಸೈನ್ ಮಾಡಿರುವ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಏನಿದೆ ಪ್ಯಾರಾಮೀಟರ್ಸು, ಅವುಗಳನ್ನು ನೋಡಿದಾಗ ಅದರಲ್ಲಿ ಈ ನೀರಿನ ಫ್ಲೋನಲ್ಲಿ ಬದಲಾವಣೆಗಳು ಆಗುವ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇರುವಂಥದ್ದು. ಸೊ ಈ ಗೊಂದಲದಿಂದ ಪಾಕಿಸ್ತಾನ ಕೋರ್ಟ್ ಆಫ್ ಆರ್ಬಿಟ್ರೇಷನಿಗೆ ಹೋಗಬೇಕು, ನಾವು ಇಂಟರ್ನ್ಯಾಷನಲ್ ಆರ್ಗನೈಸೇಷನಿಗೆ ಇದನ್ನು ಸರಿಪಡಿಸ್ಕೋಬೇಕು ಅಂತಂದರೆ ಅಂತ ತಮ್ಮ ವಾದವನ್ನು ವ್ಯಕ್ತಪಡಿಸ್ತಿರೋದು. ಭಾರತ ಹೇಳ್ತಾ ಇರುವಂಥದ್ದು, ಹೀಗೆ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋದಾಗ ಯಾವುದೇ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಆಗಲಿ, ಯಾವುದೇ ಒಂದು ಬೇರೆ ಕಾರ್ಯಕ್ರಮಗಳು ಎಲ್ಲ ನಿಂತು ಹೋಗ್ಬಿಡ್ತವೆ. ಅದ್ರ ಬದಲಿಗೆ ಒಬ್ಬ ನ್ಯೂಟ್ರಲ್ ಪಾರ್ಟಿಯನ್ನು ಅಪಾಯಿಂಟ್ ಮಾಡಿಕೊಂಡು ಅವರು ಈ ಗೊಂದಲವನ್ನು ಸರಿಪಡಿಸಲಿ ಅಂತ ಭಾರತ ತನ್ನ ವಾದವನ್ನು ವ್ಯಕ್ತಪಡಿಸ್ತಾ ಇರೋದು. ಸೊ ಈ ಆರ್ಟಿಕಲಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಇಂಡಸ್ ವಾಟರ್ ಟ್ರೀಟಿ ಅಂದರೆ ಏನು, ಎರಡನೇದು ಈ ರ್ಯಾಟಲ್ ಪ್ರಾಜೆಕ್ಟ್ ಎಲ್ಲಿ ಕಟ್ಟಲಾಗ್ತಿದೆ, ಚೆನಾಬ್ ಮೇಲೆ, ಹಾಗೂ ಈ ರ್ಯಾಟಲ್ ಪ್ರಾಜೆಕ್ಟ್ನಿಂದ ಇರುವಂತಹ ಗೊಂದಲ ಏನು. ಗೊಂದಲ ನಾ ಹೇಳಿದ ಹಾಗೆ 1960ರಲ್ಲಿ ಈ ಟ್ರೀಟಿಯ ಅಡಿಯಲ್ಲಿ ಭಾರತಕ್ಕೆ
ಚೆನಾಬ್, ಝೇಲಂ ಹಾಗೂ ಇಂಡಸ್ ನದಿಯ ಮೇಲೆ, ವೆಸ್ಟರ್ನ್ ರಿವರ್ಸ್ ಅಂತ ಏನು ಕರಿತೀವಿ, ಈ 3 ನದಿಗಳ ಮೇಲೆ ತಮ್ಮ ಹಕ್ಕಿದೆ, ಪ್ರೊವೈಡೆಡ್ ಆ ನೀರು ಏನು ಫ್ಲೋ ಆಗ್ತಿದೆ ಪಾಕಿಸ್ತಾನಕ್ಕೆ, ಈ ಫ್ಲೋ ಆಗ್ತಿರೋ ನೀರಿನಲ್ಲಿ ಯಾವುದೇ ಬದಲಾವಣೆಗಳು ಆಗಬಾರ್ದು. ಸೊ ಇಂಡಸ್ ವಾಟರ್ ಟ್ರೀಟಿಯ ಬಗ್ಗೆ ಸಂಕ್ಷಿಪ್ತವಾಗಿ ನೋಡಬೇಕು ಅಂತಂದರೆ, ಇದು ಸೆಪ್ಟೆಂಬರ್ 19, 1960ರಲ್ಲಿ ಇದನ್ನು ಸೈನ್ ಮಾಡಲಾಗಿತ್ತು. ಇದಕ್ಕೆ ಸೈನ್ ಮಾಡಿದವರು ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಹಾಗೂ ಪಾಕಿಸ್ತಾನದ ರಾಷ್ಟ್ರಪತಿಗಳಾದ ಅಯೂಬ್ ಖಾನ್ ಅವರ ನಡುವೆ ಈ ಟ್ರೀಟಿಯನ್ನು ಸೈನ್ ಮಾಡಲಾಗಿತ್ತು. ಇದರ ಮಧ್ಯಸ್ಥಿಕೆಯನ್ನು ಅವಾಗ ಮಾಡಿದವರು ವರ್ಲ್ಡ್ ಬ್ಯಾಂಕ್. ಸೊ ಇದರ ಫೀಚರ್ಸ್ ಅಂತ ನೋಡಿದಾಗ ಬಿಯಾಸ್, ರವಿ ಹಾಗೂ ಸತ್ಲಜ್ ಈ 3 ನದಿಗಳು ಭಾರತಕ್ಕೆ ಸೇರಿರುತ್ತವೆ. ಹಾಗೂ ಇಂಡಸ್, ಚೆನಾಬ್ ಹಾಗೂ ಝೇಲಂ ಇದನ್ನು ಪಾಕಿಸ್ತಾನ್ ಗವರ್ನ್ ಮಾಡ್ತಾ ಇರುತ್ತದೆ. ಹಾಗೆ ಇಂಡಿಯಾ ಇಂಡಸ್ ವಾಟರ್ನ 20% ನೀರು ಏನಿದೆ ಅದು ಇರಿಗೇಷನ್, ಪವರ್ ಜನರೇಷನ್ ಹಾಗೂ ಟ್ರಾನ್ಸ್ಪೋರ್ಟ್ ಪರ್ಪಸ್ಸಿಗೆ ಉಪಯೋಗಿಸಬಹುದು ಅನ್ನೋದು ಒಂದು ಫೀಚರ್ ಆಗಿರುವಂಥದ್ದು. ಮತ್ತು ನಾನು ಹೇಳಿದ ಹಾಗೆ ಒಂದು ಪರ್ಮನೆಂಟ್ ಬಾಡಿ ಇಂಡಸ್ ವಾಟರ್ ಕಮಿಷನನ್ನು ಯಾವುದೇ ಒಂದು ಡಿಸ್ಪ್ಯೂಟ್ 2 ರಾಷ್ಟ್ರಗಳಲ್ಲಿ ಉದ್ಭವವಾದಾಗ ಸಾಲ್ವ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಮಾಡಲಾಯಿತು. ಹಾಗೂ ಈ ಇಂಡಸ್ ನದಿ ಟಿಬೆಟ್ಟಿನ ಮಾನಸ ಸರೋವರಲ್ಲಿ ಹುಟ್ಕೊಳ್ತದೆ, ನಮಗೆ ಗೊತ್ತು. ಅದು ಚೈನಾಗೆ ಸೇರಿರುವಂಥದ್ದು. ಆದರೆ ಈ ವಾಟರ್ ಟ್ರೀಟಿಗೆ ಚೈನಾ ಭಾಗಿ ಆಗಿಲ್ಲ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ಈ ಬೇಸಿಕ್ ಪಾಯಿಂಟ್ಸ್ಗಳನ್ನು ನಾವು ನೆನ್ಪಿಟ್ಕೊಂಡು ಏನು ಸದ್ಯಕ್ಕೆ ರ್ಯಾಟಲ್ ಪ್ರಾಜೆಕ್ಟ್ ಚೆನಾಬ್ ನದಿ ಮೇಲೆ ಕಟ್ಟಲಾಗುತ್ತಿದೆ, ಹಾಗೆ ಯಾವ ಯಾವ ನದಿಗಳು ನಾನು ಹೇಳಿದ ಹಾಗೆ ಬಿಯಾಸ್, ರವಿ ಮತ್ತು ಸಟ್ಲಜ್ ಭಾರತ ಹಾಗೂ ಚೆನಾಬ್, ಇಂಡಸ್ ಮತ್ತು ಝೇಲಂ ಪಾಕಿಸ್ತಾನಕ್ಕೆ ಸೇರಿರುವಂಥವು. ಇಂದಿನ ಮೊದಲನೇ ಡೀಪ್ ಆರ್ಟಿಕಲ್, ಎ ನ್ಯೂ ಡೈರೆಕ್ಷನ್ ಫಾರ್ ಇಂಡಿಯಾ US ಟೈಸ್. ಸೊ ಈ ಆರ್ಟಿಕಲ್ನಲ್ಲಿ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಇದು ಒಂದು ಒಪಿನಿಯನ್ ಬೇಸ್ಡ್ ಆರ್ಟಿಕಲ್. ಸೊ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಕೊಡ್ತಾ ಇರುವಂತಹ ಭಾರತ ಹಾಗೂ US ನಡುವಿನ ಹೊಸ ಸಂಬಂಧಗಳಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುವ ಅವಶ್ಯಕತೆಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲನ್ನು ಒಂದು ಕಥೆಯ ರೂಪದಲ್ಲಿ ತಮ್ಮ ಎದುರು ಇಡಲು ಪ್ರಯತ್ನಿಸ್ತೀನಿ. ಯಾಕಂದರೆ ಈ ಆರ್ಟಿಕಲ್ನಲ್ಲಿ ನಾವು ಫ್ಯಾಕ್ಟ್ಸ್ಗಳನ್ನು ತಗೊಳ್ಳೋದಕ್ಕೆ ಏನೂ ಇಲ್ಲ. ಸೊ ಇದರ ಅಂಡರ್ಸ್ಟ್ಯಾಂಡಿಂಗ್ ನಮ್ಮ ಅನಾಲಿಟಿಕಲ್ ಪರ್ಸ್ಪೆಕ್ಟಿವ್ನ ಬೆಳೆಸೋದಕ್ಕೋಸ್ಕರ ಸಹಕಾರಿಯಾಗಲಿದೆ. ಸೊ ಮೊದಲನೇದಾಗಿ US ಆಗಿನ ರಾಷ್ಟ್ರಪತಿಗಳಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು 1940ರಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿಗಳಾದ ವಿನ್ಸ್ಟನ್ ಚರ್ಚಿಲ್ ಅವರಿಗೆ ಭಾರತವನ್ನು ಫ್ರೀ ಮಾಡಬೇಕು ಅಂತ ಹೇಳಿ ರೂಸ್ವೆಲ್ಟ್ ಅವರು ಹೇಳಿರ್ತಾರೆ. ಆದರೆ ಚರ್ಚಿಲ್ ಅವರು ಅದಕ್ಕೆ ಒಪ್ಪೋದಿಲ್ಲ. ಆದರೆ ಬ್ರಿಟನ್ನಿಗೆ ಆವಾಗ ಗೊತ್ತಿರಲಿಲ್ಲ ಭಾರತ ಯಾವುದೇ ಕಾರಣಕ್ಕೂ 1947ರಷ್ಟೊತ್ತಿಗೆ ಫ್ರೀಡಮ್ ತಗೊಂಡು ಡೆಮೋಕ್ರಸಿ, ಫಂಡಮೆಂಟಲ್ ರೈಟ್ಸ್, ಫ್ರೀ ಪ್ರೆಸ್ ಹಾಗೂ ನಾನ್ ವೈಲೆನ್ಸನ್ನು ಭಾರತದ ಸಂವಿಧಾನದ ಅಡಿಯಲ್ಲಿ ಉತ್ತೇಜಿಸಿ ಅಥವಾ ಅದನ್ನು ಹಿಮ್ಮೆಟ್ಟು ಗಟ್ಟಿಯಾಗಿ ನಿಲ್ಲುತ್ತದೆ ಅಂತ ಹೇಳಿ. ಸೊ ನಮ್ಮ ಭಾರತದ ಸಂವಿಧಾನ ಜನವರಿ 26, 1950ರಂದು ಬೆಳಕಿಗೆ ಬಂದಿದ್ದು. US ಹಾಗೂ ಚೈನಾ ನಡುವೆ ಸಂಬಂಧಗಳು ನೋಡಿದಾಗ ಆಗಿನ ನಮ್ಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರು ಅವರು ಹಾಗೂ US ಅಂಬಾಸಿಡರ್ ಆದಂತಹ ವಿಜಯಲಕ್ಷ್ಮಿ ಪಂಡಿತ್ ಅವರ ನಡುವೆ ಆದಂತಹ ಪತ್ರದ ಬಗ್ಗೆ ಈ ಆರ್ಟಿಕಲ್ನಲ್ಲಿ ಹೇಳಲಾಗುತ್ತಿದೆ. ಸುಮಾರು ಆಗಸ್ಟ್ 1950ರಂದು ಪಂಡಿತ್ ಅವರು US ವಾಷಿಂಗ್ಟನ್ನಿಂದ ಒಂದು ಲೆಟರನ್ನು ಬರೀತಾರೆ ಜವಾಹರ್ಲಾಲ್ ನೆಹರು ಅವರಿಗೆ. ಈ ಸ್ಟೇಟ್ ಡಿಪಾರ್ಟ್ಮೆಂಟಲ್ಲಿ ಚೈನಾವನ್ನು UN ಸೆಕ್ಯೂರಿಟಿ ಕೌನ್ಸಿಲಿಂದ ತೆಗೆದುಹಾಕಿ ಭಾರತನ ಅಲ್ಲಿ ಪ್ಲೇಸ್ ಕೊಡಬೇಕು ಅಂತ ಹೇಳಿ ಮಾತುಕತೆ ನಡೀತಾ ಇದೆ ಅಂತ ಹೇಳಿ ಪತ್ರವನ್ನು ಬರೀತಾರೆ. ಆ ಪತ್ರವನ್ನು ಓದಿದ ನೆಹರು ಅವರು ಅದಕ್ಕೆ ತುಂಬ ರಿಜೆಕ್ಷನ್ ಅಥವಾ ತುಂಬ ಅಪೋಸಿಷನನ್ನು ಎತ್ತಿ, ಇಲ್ಲ ಭಾರತ ಚೈನಾವನ್ನು ರಿಪ್ಲೇಸ್ ಮಾಡಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಜಾಗ ತಗೊಳ್ಳೋದು ಸರಿಯಲ್ಲ. ಅದರಿಂದಾಗಿ ನಮ್ಮ ಅಕ್ಕಪಕ್ಕದ ದೇಶ ಆಗಿರುವಂತಹ ಚೈನಾಯಿಂದ ನಾವು ಈ ಒಂದು ದ್ವೇಷವನ್ನು ಅಥವಾ ಈ ಒಂದು ಅನ್ಕಂಫರ್ಟಬಲ್ ಪೊಸಿಷನನ್ನು ಇಟ್ಕೊಂಡು ಈ ಏಷ್ಯಾ ಖಂಡದಲ್ಲಿ ಬದುಕಲು ಸಾಧ್ಯವಾಗೋದಿಲ್ಲ ಅನ್ನೋದನ್ನು ಅವರು ಮುಕ್ತವಾಗಿ ವ್ಯಕ್ತಪಡಿಸಿರುತ್ತಾರೆ. ಹಾಗೆ ಯಾವಾಗ ಇಬ್ಬರು ಜೊತೆಗೆ ಇರ್ತೀವೋ ಅದರಿಂದಾಗಿ ಬೆಳವಣಿಗೆ ಸಾಧ್ಯವಾಗಲಿದೆ ಅನ್ನೋದನ್ನು ಹೇಳ್ತಾ ಇರುವಂಥದ್ದು. ಅದಕ್ಕೆ ಭಾರತವು ಸಹ ಚೈನಾ ಯುನೈಟೆಡ್ ನೇಷನ್ಸಲ್ಲಿ ಮತ್ತೆ ಮುಂದೆ ಹೋಗಲು, ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಕುತ್ಕೊಳ್ಳಲು ಭಾರತವೂ ಸಹ ಚೈನಾಗೆ ಸಮ್ಮತಿಯನ್ನು ತೋರಿಸಿತ್ತು. ಆದರೆ ಇಲ್ಲಿ ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ನೆಹರು ಬರೀ ಯುನೈಟೆಡ್ ಸ್ಟೇಟ್ಸ್ ಕೊಟ್ಟಿರುವಂತಹ ಭಾರತಕ್ಕೆ ಆಫರನ್ನು ಹಾಗೂ ಯುನೈಟೆಡ್ ಸೆಕ್ಯೂರಿಟಿ ಕೌನ್ಸಿಲ್ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಬಿಟ್ಟುಕೊಟ್ಟಿದ್ದಲ್ಲದೆ ಚೈನಾಗೆ ಆ ಸ್ಥಾನವನ್ನು ಕೊಡಿಸೋದ್ರಲ್ಲಿ ಭಾರತ ಮುಂದಾಗಿತ್ತು. ಹಾಗೆ US 1972ರವರೆಗೂ ಈ US ನಡವಳಿಕೆಯ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಇತ್ತು. ಹಾಗೂ
ಚೈನಾ ಯಾವಾಗ 1970ರ ದಶಕದಲ್ಲಿ ಬಂದಂತಹ ಹೊಸ ಲೀಡರ್ ಡೆನ್ ಜಿಯಾಂಪಿಂಗ್ ಏನು ಬಂದರೋ ಅದರಿಂದಾಗಿ ಚೈನಾ ಹಾಗೂ ನೆಹರು ಅವರ ಮಧ್ಯೆ ಒಂದು ಹೊಸ ಸಂಬಂಧಗಳ ಬದಲಾವಣೆಗಳನ್ನು ಕಂಡ್ವಿ. ಆ್ಯಂಡ್ ನಾವು ಏನು ಚೈನಾಗೆ ಕೊಟ್ಟವೋ ಅದಷ್ಟೇ ಲಾಭವನ್ನು ಚೈನಾಯಿಂದನೂ ಸಹ ಪಡೆಯಲು ಸಾಧ್ಯವಾಯಿತು. ಹಾಗೆ ಯಾವಾಗ ಭಾರತ ಅಂದರೆ ಈ ಭಾಗದಲ್ಲಿ ಚೈನಾಗೆ ಅಪೋಸಿಷನ್ ಆಗಿ ಅಥವಾ ಚೈನಾಗೆ ಪರವಾಗಿ ವಿರೋಧವಾಗಿ ಬೆಳೆಸಲು ಭಾರತಕ್ಕೆ ಪ್ರಯತ್ನವನ್ನು ಮಾಡಲಾಯಿತು, ಅದು ಫೇಲ್ ಆದಾಗ ನೆಕ್ಸ್ಟ್ ತಿರುಗಿದ್ದು ಪಾಕಿಸ್ತಾನದ ಕಡೆಗೆ. ಸೊ 1953ರಲ್ಲಿ US ಪಾಕಿಸ್ತಾನದ ಕಡೆಗೆ ತಿರುಗುತ್ತದೆ. ಹಾಗೂ ಭಾರತವೂ ಸಹ ಈ ಸಮಯದಲ್ಲಿ ಸೋವಿಯತ್ ಯೂನಿಯನ್ ಮತ್ತು ಚೈನಾ ಕಡೆಗೆ ತಮ್ಮ ಒಲವನ್ನು ತೋರಿಸ್ತಾ ಇರುವಂಥದ್ದು. ಸೊ ಈ ಸಂದರ್ಭದಲ್ಲಿ US ಪಾಕಿಸ್ತಾನನ್ನು ಸಿಯಾಟೋ ಅಂತ ಹೇಳಿ ಒಂದು ಆರ್ಗನೈಸೇಷನ್ ಇದೆ, ಸೌತ್ ಈಸ್ಟ್ ಏಷ್ಯಾ ಟ್ರೀಟಿ ಆರ್ಗನೈಸೇಷನ್ ಅಂತ, ಹಾಗೂ ಸೆಂಟ್ರಲ್ ಟ್ರೀಟಿ ಆರ್ಗನೈಸೇಷನ್, ಈ ಎರಡೂ ಆರ್ಗನೈಸೇಷನ್ಗಳಲ್ಲಿ ಪಾಕಿಸ್ತಾನವನ್ನು ಮೆಂಬರ್ಶಿಪ್ ಕೊಡಿಸ್ತದೆ. ಯಾವ ಪಾಕಿಸ್ತಾನ ಭಾರತದ ಮಿಲಿಟ್ರಿ, ಆರ್ಥಿಕ ಬೆಳವಣಿಗೆ, ಐತಿಹಾಸಿಕತೆ ಹಾಗೂ ನಮ್ಮ ಸಂಸ್ಕೃತಿ, ಡೆಮೋಕ್ರಸಿಗೆ ಸಮಾನತೆ ಹೊಂದ್ಕೊಂಡಿರಲಿಲ್ವೋ ಅದು ಭಾರತದ ಜೊತೆಯಲ್ಲಿ ಸಮಾನವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂತ್ಕೊಳ್ಳಲು ಮುಂದಾಗಿತ್ತು. ಆ ಕಾರಣದಿಂದಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ 1965, 1971, 1999ರಲ್ಲಿ ಯುದ್ಧಗಳು ನಡೆದವು ಅನ್ನೋದನ್ನು ನೋಡ್ತಾ ಇದ್ದೀವಿ. ಹಾಗೆ ಈ ಯುದ್ಧದ ಸಮಯದಲ್ಲಿ US ತನ್ನ 7th ಫ್ಲೀಟ್ ಟಾಸ್ಕ್ ಫೋರ್ಸನ್ನು ಅಂದರೆ ಒಂದು ನ್ಯೂಕ್ಲಿಯರ್ ವೆಪನನ್ನು ಸಹ ಆ ಸಮಯದಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ಯಾವುದೇ ಕ್ರಮಗಳಿಗೆ ಮುಂದಾಗಬಾರ್ದು ಅಂತ ಹೇಳಿ ಹೆದರಿಸಲು ಅದನ್ನು ಕಳಿಸಿದ್ದನ್ನು ಸಹ ಉದಾಹರಣೆಯನ್ನು ಕೊಡುತ್ತಿದ್ದಾರೆ. ಹಾಗೂ ಅಮೇರಿಕ ಈಗ ಭಾರತ ಹಾಗೂ ಅಮೇರಿಕ ನಡುವೆ ಸಂಬಂಧಗಳು ಯಾವ ರೀತಿ ಮುಂಸಾಗಬೇಕು. ಸೊ ಇಲ್ಲಿವರೆಗೂ ನಾವು ಮಾತಾಡಿದಂತಹದ್ದು ಇತಿಹಾಸ, ಹೇಗೆ ಸ್ವತಂತ್ರದಿಂದ ಹಿಡಿದು ಭಾರತ ಹಾಗೂ ಪಾಕಿಸ್ತಾನ, ಭಾರತ ಹಾಗೂ US, ಚೈನಾ ಹಾಗೂ US, ಸೊ ಈ 4 ರಾಷ್ಟ್ರಗಳ ನಡುವೆಯಲ್ಲಿ ಹೇಗೆ ಪೊಲಿಟಿಕ್ಸ್ ಬದಲಾಗ್ತಾ ಇದೆ ಅಥವಾ ಹೇಗೆ ಸಂಬಂಧಗಳು ಸಮಯಕ್ಕೆ ಅನುಗುಣವಾಗಿ ಬದಲಾಗ್ತಾ ಇದ್ದಾವೆ ಅನ್ನೋದನ್ನು ಇಲ್ಲಿ ನೋಡ್ತಾ ಇದ್ವಿ. ಹಾಗೆ ಈಗ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಬಂಧಗಳ ಮೇಜರ್ ಫ್ಯಾಕ್ಟರ್ಸ್ ಏನೇನು ಡಿಪೆಂಡ್ ಆಗಲಿದ್ದಾವೆ ಅಂತಂದರೆ, ಈಗ ಬರ್ತಾ ಇರುವಂತಹ US ರಾಷ್ಟ್ರಪತಿಗಳ ಎಲೆಕ್ಷನ್ಸ್, ಅದರಲ್ಲಿ ಬರುವಂತಹ ಕ್ಯಾಂಡಿಡೇಟ್ಗಳ ಮೇಲೆ, ಹಾಗೂ ಭಾರತ ರಷ್ಯಾದಿಂದ S-400 ಏರ್ ಡಿಫೆನ್ಸ್ ಮಿಸೈಲ್ ಸಿಸ್ಟಮನ್ನು ಪಡೆದಿರುವಂತಹದ್ದು, ಅದು US-ನ ಕಣ್ಣಲ್ಲಿ ಒಂದಿಷ್ಟು ಡೌನ್ಗ್ರೇಡ್ ಮಾಡಿರುವಂತಹದ್ದು, ಮತ್ತು ಅಫ್ಘಾನಿಸ್ತಾನದಲ್ಲಿ ಆರ್ಮಿ ಬೇಕಾದಾಗ US ಕೊಡದೇ ಇರುವಂತಹದ್ದು ಸಹ US-ಗೆ ಒಂದಿಷ್ಟು ಕೋಪವನ್ನು ಅಥವಾ US-ಗೆ ಒಂದಿಷ್ಟು ಬೇಜಾರನ್ನು ಉಂಟು ಮಾಡಿದೆ. ಹಾಗೆ ಈ ಸಂದರ್ಭದ ಅನುಸಾರದಲ್ಲಿ ಇನ್ನೊಂದು ವಿಷಯವನ್ನು ಸಹ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. 1991ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾದ ಚಂದ್ರಶೇಖರ್ ಅವರು ಮಾತಾಡ್ತಾ ಇರಬೇಕಾದ್ರೆ IMF ಹತ್ರ ಏನಾದರೂ ಕನ್ಸೆಷನ್, ಯಾಕಂದರೆ ಯಾವುದೇ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಲೋನ್ ಪಡೆಯಬೇಕಾದ್ರೆ ಒಂದಿಷ್ಟು ಕಂಡೀಷನ್ಸ್ಗಳನ್ನು ಹಾಕಿ ಕೊಡಲಾಗುತ್ತದೆ. ಸೊ ಯಾವುದೇ ಕಂಡೀಷನ್ ಇಲ್ಲದೆ ಕೊಡ್ತಾರ ಲೋನ್ ಅಂತ ಹೇಳಿ ಚರ್ಚಿಸಬೇಕಾದ್ರೆ ಅದು ಸಿಗೋದಿಲ್ಲ. ಸೊ IMF-ಅಲ್ಲಿ ಹೆಚ್ಚಿನ ಶೇರ್ ಹೊಂದ್ಕೊಂಡಿರುವಂಥದ್ದು ಯುನೈಟೆಡ್ ಸ್ಟೇಟ್ಸ್. ಸೊ ಆ ಯುನೈಟೆಡ್ ಸ್ಟೇಟ್ಸಿನ ಸಹಭಾಗಿತ್ವದಲ್ಲಿ ಕಡಿಮೆ ಕಂಡೀಷನ್ಸ್ನಲ್ಲಿ ನಾವು ಲೋನ್ ಪಡೆಯಲು ಸಾಧ್ಯವಿದೆ ಅಂತ ಹೇಳಿ US-ಗೆ ನಾವು ಅಪ್ರೋಚ್ ಮಾಡಿದಾಗ US ಹಾಗೂ ಭಾರತದ ನಡುವೆ ಆದಂತಹ ಒಪ್ಪಂದ, ಆವಾಗ ಕುವೈತನ್ನು ಯಾವಾಗ ಕಬ್ಜಾ ಮಾಡ್ತಾ ಇತ್ತೋ ಆಗ US-ನ ಪ್ಲೇನ್ಸ್ ಏನಿದ್ವು ಅಥವಾ US-ನ ವಿಮಾನಗಳು ಏನು ಫಿಲಿಪೈನ್ಸಿಂದ ಸೌದಿ ಅರೇಬಿಯಾಗೆ ಫಸ್ಟ್ ಗಲ್ಫ್ ವಾರ್ ಅಂತ ಏನು ಕರಿತೀವಿ, ಈ ಇರಾಕ್ ಕುವೈತನ್ನು ಆಕ್ರಮಣ ಮಾಡಿದ್ದು ಫಸ್ಟ್ ಗಲ್ಫ್ ವಾರಲ್ಲಿ. ಸೊ ಈ ಸಮಯದಲ್ಲಿ ಫಿಲಿಪೈನ್ಸಿಂದ ಸೌದಿ ಅರೇಬಿಯಾಗೆ US-ನ ವಿಮಾನಗಳು ಏನು ಹಾರ್ತಾ ಇದ್ವೋ ಅವಕ್ಕೆ ರೀಫ್ಯೂಯಲ್ ಅಂದರೆ ಆ ವಿಮಾನಕ್ಕೆ ಬೇಕಾದಂತಹ ಫ್ಯೂಯಲನ್ನು ರೀಫ್ಯೂಯಲ್ ಮಾಡೋದಕ್ಕೋಸ್ಕರ ಭಾರತ ಸಹಾಯ ಮಾಡಲಿದೆ ಅಂತ ಹೇಳಿ ಕಂಡೀಷನ್ ಮೇಲೆ ನಮಗೆ 1991ರಲ್ಲಿ $2 ಬಿಲಿಯನ್ ಈ IMF-ಇಂದ ಫಂಡು ಸಿಗಲು ಸಾಧ್ಯವಾಗಿತ್ತು. ಹಾಗೆ ಈ ಒಟ್ಟಾರೆ ಆದಂತಹ ಸಿನಾರಿಯೋಗಳನ್ನು ಒಗ್ಗೂಡಿಸಿ ಭಾರತಕ್ಕೆ ಬೇಕಾದಂತಹ ಏನೇನು ಕಂಡೀಷನ್ಸ್ ಅಥವಾ ಏನೇನು ಬೇಕಾಗಿದೆ US-ನ ನಡುವೆಯಲ್ಲಿ ಅನ್ನೋದನ್ನು ಕ್ಲಾರಿಟಿ ಬೆಳೆಸ್ಕೋಬೇಕಾಗಿದೆ. ಮೊದಲನೇದಾಗಿ US ಹಾಗೂ ಇಂಡಿಯಾ ನಡುವೆ ಇರುವಂತಹ ಸಂಬಂಧಗಳು ಕೊಡೋದು ಮತ್ತು ತಗೊಳ್ಳೋದು ಎರಡೂ ಕಡೆಯಿಂದನೂ ನಡೀತಾ ಇರಬೇಕು. ಹಾಗೂ ಎರಡನೇದು ಲಡಾಖ್ನಲ್ಲಿ ಆಗ್ತಾ ಇರುವಂತಹ ಕನ್ಫ್ರಂಟೇಷನ್ ಚೈನಾ ಜೊತೆಯಲ್ಲಿ, ಅದಕ್ಕೆ ಸೊಲ್ಯೂಷನ್ ಮತ್ತು US-ಇಂದಾಗಿ ಹಾರ್ಡ್ವೇರ್ ಮಿಲಿಟರಿ ಇಕ್ವಿಪ್ಮೆಂಟ್ ಬೇಕು, ಆದರೆ ಆರ್ಮಿ ಬೇಡ, ನಮಗೆ ಇಕ್ವಿಪ್ಮೆಂಟ್ಸ್ ಬೇಕು, ಆದರೆ ಅಲ್ಲಿನ ಆರ್ಮಿ ಬೇಕಾಗಿಲ್ಲ.
ಹಾಗೂ 4ನೇದು ಅಫ್ಘಾನಿಸ್ತಾನದಲ್ಲಿ ಹಂತ ಹಂತವಾಗಿ ಏನಾದರೂ ಭಾರತ ಸಹಾಯ ಮಾಡಲು ಆದರೆ ನಮ್ಮ ಆರ್ಮಿನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಇಲ್ಲಿ ಲೇಖಕರು ಹೇಳ್ತಾ ಇರುವಂಥದ್ದು. ಸೊ ಈ ಪಾಯಿಂಟನ್ನು ನಾವು ನಮ್ಮ ಒಪಿನಿಯನಲ್ಲಿ ಇಟ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಾವು ಆಲೋಚಿಸಬೇಕು. ಆದರೆ US ರಿಲೇಷನ್ಸಲ್ಲಿ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಹಾಗೂ ಲಡಾಖ್ನಲ್ಲಿ ಮತ್ತು US ಹಾರ್ಡ್ವಿ ಮಿಲಿಟರಿ ಇಕ್ವಿಪ್ಮೆಂಟ್ಸ್ಗಳಲ್ಲಿ ಒಂದಿಷ್ಟು ಸಹಾಯ ಬೇಕಾಗಿದೆ. ಮತ್ತು US ಮತ್ತು ಸಹಭಾಗಿತ್ವದಲ್ಲಿ ಇರುವಂತಹ ಇಸ್ರೇಲಿಂದ ಸೈಬರ್ ವಾರ್ಫೇರ್, ಸ್ಯಾಟಲೈಟ್ ಮ್ಯಾಪಿಂಗ್, ಚೈನಾ ಹಾಗೂ ಪಾಕಿಸ್ತಾನದ್ದು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್, ಹಾರ್ಡ್ವೇರ್ ಇಂಟೆಲಿಜೆನ್ಸು, ಉಗ್ರವಾದಿಗಳ ಮೇಲೆ ಮಿಲಿಟರಿ ಆ್ಯಂಡ್ ಇಂಟೆಲಿಜೆನ್ಸ್ ಸರ್ವಿಸಸ್. ಸೊ ಈ ರೀತಿಯ ಕ್ಷೇತ್ರಗಳಲ್ಲಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಸಂಬಂಧಗಳನ್ನು ಬೆಳೆಸಲು ಸಾಧ್ಯವಾಗಿದೆ. ಹಾಗೂ ಭಾರತದಲ್ಲಿ ಇರುವಂತಹ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷದ್ವೀಪ್ ಐಲ್ಯಾಂಡ್ಸ್ಗಳನ್ನು ನೇವಲ್ ಹಾಗೂ ಏರ್ಫೋರ್ಸ್ ಬೇಸ್ಗಳನ್ನಾಗಿ ಬೆಳೆಸಲು ಸಹ US ಸಹಾಯ ಭಾಗಿತ್ವದಲ್ಲಿ ಮುಂದೆ ಸಾಗಲು ಸಾಧ್ಯವಿದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಒಟ್ಟಾರೆ ಹೇಳ್ತಾ ಇರುವಂಥದ್ದು. ಮತ್ತು ಹೆಚ್ಚಿನ ಮಾತ್ರದಲ್ಲಿ ನೋಡಿದಾಗ ಭಾರತಕ್ಕೆ ಟೆಕ್ನಾಲಜಿ, ಥೋರಿಯಂ ಯುಟಿಲೈಸೇಷನ್ ಆಗಿರ್ಬೋದು, ಸಮುದ್ರದ ನೀರನ್ನು ಡಿಸೆಲನೈಸೇಷನ್ ಮಾಡೋದಾಗಿರ್ಬೋದು, ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಆಗಿರ್ಬೋದು. ಸೊ ಈ ರೀತಿಯ ಟೆಕ್ನಾಲಜಿಗಳ ಸಹಾಯ ಬೇಕಾಗಿದೆ. ಆದರೆ ವಾಲ್ಮಾರ್ಟ್ಗಳಾಗಲಿ US ಕಾಲೇಜಸ್ಗಳಾಗಲಿ ಭಾರತಕ್ಕೆ ಬೇಕಾಗಿಲ್ಲ. ಸೊ US ಹಾಗೂ ಭಾರತದ ನಡುವಿನ ಸಂಬಂಧಗಳು ಇಬ್ಬರಿಗೂ ಸಹಕಾರಿಯಾಗುವಂತಹ ನಿಟ್ಟಿನಲ್ಲಿ ಮುನ್ಸಾಗಬೇಕು ಅನ್ನೋದನ್ನು ಹೇಳ್ತಾ ಇರುವಂತಹದ್ದು. ಸೊ ಹೀಗೆ ಇಲ್ಲಿ ಮಾತಾಡ್ತಾ ಇರುವಂತಹ ಒಟ್ಟು ಆರ್ಟಿಕಲಿನ ಡಿಸ್ಕಷನ್ ನೋಡಿದಾಗ ಭಾರತ, ಚೈನಾ ಹಾಗೂ US ನಡುವೆ ಯಾವುದೇ ಘರ್ಷಣೆಗೆ ಅಥವಾ ಯಾವುದೇ ಪೊಲಿಟಿಕಲ್ ಐಡಿಯಾಲಜಿಗೆ ಸಂಬಂಧಿಸಿ ಡಿಪೆಂಡ್ ಆಗಬಾರ್ದು. ಅದು ಟ್ರೈಲ್ಯಾಟ್ರಲ್ ಅಗ್ರಿಮೆಂಟ್ ಆಗಿ 3 ಜೊತೆಗೆ ಸೇರಿಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲಿಸೀಸ್ ಆಗಲಿ ಅಥವಾ ಹೆಲ್ತಿ ಚೇಂಜ್ ಅಂತ ಏನು ಕರಿತೀವಿ, ಒಳ್ಳೆಯ ಬದಲಾವಣೆಗಳಿಗೋಸ್ಕರ 3 ರಾಷ್ಟ್ರಗಳು ಒಂದಾಗಿ ಕೆಲಸ ಮಾಡೋದ್ರಿಂದ ಒಂದು ಹೊಸ ದಿಕ್ಕನ್ನು ಅಥವಾ ಈ ಸಂಬಂಧಗಳಲ್ಲಿ ಒಂದು ಹೊಸ ದಿಕ್ಕು ಕಾಣಲು ಸಾಧ್ಯವಿದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಈ ಆರ್ಟಿಕಲ್ನಲ್ಲಿ ನಾವು ಬ್ರಿಂಗಿಂಗ್ ನ್ಯೂಕ್ಲಿಯರ್ ರಿಸ್ಕ್ ಬ್ಯಾಕ್ ಇನ್ ಟು ಪಾಪ್ಯುಲರ್ ಇಮ್ಯಾಜಿನೇಷನ್. ಸೊ ನ್ಯೂಕ್ಲಿಯರ್ ಎನರ್ಜಿ ಬಗ್ಗೆ ಹಾಗೂ ನ್ಯೂಕ್ಲಿಯರ್ ಡಿಸಾಸ್ಟರ್ ಬಗ್ಗೆ ನಾವು ನಿನ್ನೆ ಒಂದು ಸ್ಪೆಷಲ್ ಆರ್ಟಿಕಲನ್ನು ಮಾಡಿ ತಮ್ಮೆಲ್ಲರಿಗೂ ಪ್ರಸ್ತುತಪಡಿಸಿದ್ವಿ. ಸೊ ಆರ್ಟಿಕಲ್ನಲ್ಲಿ ನಿಮಗೆ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ಆದಂತಹ ನ್ಯೂಕ್ಲಿಯರ್ ದಾಳಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಡಲಾಗಿದೆ. ಅದೇ ಮಾಹಿತಿಯ ಮೇರೆಗೆ ಈ ಆರ್ಟಿಕಲನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದೇ ಆ ಆರ್ಟಿಕಲಲ್ಲಿ ಹೇಳಿದ ಹಾಗೆ ಹಿರೋಶಿಮಾದ ಮೇಲೆ 6 ಆಗಸ್ಟ್ 1945 ಬೆಳಗ್ಗೆ 8:15ಕ್ಕೆ ಲಿಟಲ್ ಬಾಯ್ ಅನ್ನೋ ಒಂದು ನ್ಯೂಕ್ಲಿಯರ್ ಬಾಂಬನ್ನು ಬಿಡಲಾಗಿತ್ತು. ಹಾಗೆ ಅಲ್ಲಿಂದ 3 ದಿವಸಗಳ ನಂತರ ಸರಿಯಾಗಿ 9 ಆಗಸ್ಟ್ 1945ರಂದು ಫ್ಯಾಟ್ ಮ್ಯಾನ್ ಅನ್ನುವಂಥ ಹೆಸರಿನ ಒಂದು ನ್ಯೂಕ್ಲಿಯರ್ ಬಾಂಬನ್ನು ನಾಗಾಸಾಕಿ ಮೇಲೆ ಹಾಕಲಾಗಿತ್ತು. ಇದರಿಂದಾಗಿ ಸುಮಾರು 1,50,000 ಜನ ಆವಿಯಾಗಿ ಹೋಗಿದ್ದರು ಹಾಗೂ 1,30,000 ಜನ ಇಂಜೂರ್ ಆಗಿ ಆ ರೇಡಿಯೇಷನ್ ಸಿಕ್ನೆಸ್ಸಿಂದ ಇವತ್ತಿಗೂ ಬಳಲ್ತಾ ಇದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಹಾಗೆ ನಿನ್ನೆ ಡಿಸ್ಕಸ್ ಮಾಡಿದ ಆರ್ಟಿಕಲಲ್ಲಿ ನ್ಯೂಕ್ಲಿಯರ್ ಎನರ್ಜಿನ ಎಲ್ಲ ರಾಷ್ಟ್ರಗಳು, ಈಗ ಈ ಸಮಯದಲ್ಲಿ ಕೋವಿಡ್-19ಇಂದಾಗಿ ಎಲ್ಲ ರಾಷ್ಟ್ರಗಳು ತಮ್ಮ ರಾಷ್ಟ್ರಗಳಲ್ಲಿ ಆ ನೋವಿನಿಂದಾಗಿ ಅಥವಾ ಈ ಒಂದು ಕೋವಿಡ್-19 ಹೊಡೆದಾಡಲು ತಮ್ಮ ಪ್ರಯತ್ನಗಳು ಮುನ್ಸಾಗಿಸ್ತಾ ಇದ್ದಾರೆ. ಆದರೆ ಎಷ್ಟೋ ರಾಷ್ಟ್ರಗಳು ಸರ್ಫೇಸ್ ಏರಿಯಾದಲ್ಲಿ ಇದರ ಅಡಿಯಲ್ಲೂ ಅಥವಾ ಇದರ ಹಿಂದೆ ತಮ್ಮ ನ್ಯೂಕ್ಲಿಯರ್ ಎನರ್ಜಿ ಮೇಲೆ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡ್ತಾ ಇರೋದು ತುಂಬ ವಿಷಾದನೀಯ. ಸೊ ಕೋವಿಡ್-19 ಹೇಗೆ ಮೀಡಿಯಾ ಪಾಪ್ಯುಲಾರಿಟಿಯಿಂದ ಎಲ್ಲರಿಗೂ ಇದರ ಅರಿವನ್ನು ಮೂಡಿಸಲು ಸಾಧ್ಯವಾಯಿತೋ, ನ್ಯೂಕ್ಲಿಯರ್ ಎನರ್ಜಿ ಅಥವಾ ನ್ಯೂಕ್ಲಿಯರ್ ವಾರಿಂದ ಯಾವ ರೀತಿಯ ವಿನಾಶಕ್ಕೆ ಮನುಷ್ಯ ಮುಂದಾಗ್ತಾನೆ ಅನ್ನೋದನ್ನು ಎಲ್ಲರಲ್ಲೂ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಕೋಲ್ಡ್ ವಾರ್ ಸಮಯದಲ್ಲಿ ನಾನು ಹೇಳಿದ ಹಾಗೆ ನಿನ್ನೆ ಆರ್ಟಿಕಲಲ್ಲಿ ಮಾತಾಡಿದ್ವಿ. ಸೊ ಕೋಲ್ಡ್ ವಾರ್ ಸಮಯದಲ್ಲಿ ಇರುವಂತಹ ರಾಜ್ಯಗಳಲ್ಲಿ ಅಥವಾ ರಾಷ್ಟ್ರಗಳಲ್ಲಿ ಸೈರನ್ ಮಾಡಿ ನ್ಯೂಕ್ಲಿಯರ್ ಡ್ರಿಲ್ಗಳನ್ನು ಮಾಡಲಾಗ್ತಿತ್ತು. ಸೊ ಆ ಸೈರನ್ ಹೊಡೆದ ಕೂಡಲೇ ಜನ ಹೋಗಿ ಬಂಕರ್ಗಳಲ್ಲಿ ಬಚ್ಚಿಟ್ಕೋಬೇಕಿತ್ತು. ಸೊ ನ್ಯೂಕ್ಲಿಯರ್ ರೇಡಿಯೇಷನ್ಸಿಂದ ಶೀಲ್ಡ್ ಆಗೋದಕ್ಕೋಸ್ಕರ ಆ ಒಂದು ಕ್ರಮವನ್ನು ಮಾಡ್ಕೊಂಡಿದ್ರು, ನ್ಯೂಕ್ಲಿಯರ್ ಡ್ರಿಲ್ಗಳನ್ನು ಮಾಡಲಾಗ್ತಿತ್ತು. ಹಾಗೆಯೇ ಕೋಲ್ಡ್ ವಾರ್ ಮುಗಿದ ನಂತರ ಇದು ಒಂದು ನ್ಯೂಕ್ಲಿಯರ್ ವಾರಿನ ಭಯ ಏನು ಜನರಲ್ಲಿತ್ತೋ ಅದು ಕಡಿಮೆ ಆಗಿದೆ. ಆದರೂ ಈಗ ಬೆಳೀತಾ ಇರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ಬೋದು, ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ ಆಗಿರಬಹುದು ಹಾಗೂ ಡೇಟಾ ಸೆಕ್ಯೂರಿಟಿ ಮೇಲೆ ಆಗಿರ್ಬೋದು, 2 ರಾಷ್ಟ್ರಗಳ ನಡುವೆ, ಯಾಕಂದರೆ ಪ್ರಪಂಚ ಪರ್ಯಟನೆಯಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ನಡುವೆ ಆಗ್ತಾ ಇರುವಂತಹ ಘರ್ಷಣೆಗಳು ನೋಡಿದಾಗ ಯಾವುದೋ ಗೊತ್ತಿಲ್ಲದ ಕಾರಣಗಳಿಂದಾಗಿ ನ್ಯೂಕ್ಲಿಯರ್ ವಾರ್ ಏನಾದರೂ ಆದರೆ ಅದು ಮಾನವ ಕುಲಕ್ಕೆ ತುಂಬ ಹೆಚ್ಚಿನ ಹೊಡೆತ ಹೊಡೆಯಲಿದೆ. ಸೊ ಇದಕ್ಕೆ ಕೋವಿಡ್-19 ಹೇಗೆ ನಾವು ಜಾಗೃತಿ ಮೂಡಿಸಲು ಸಾಧ್ಯವಾಯಿತೋ, ಈ 75ನೇ ವರ್ಷ ಏನು ಇವತ್ತು ನೋಡ್ತಾ ಇದ್ದೀವಿ, 6 ಆಗಸ್ಟ್ 2020ಕ್ಕೆ ಸರಿಯಾಗಿ 75 ವರ್ಷಗಳು ತುಂಬಿರುತ್ತವೆ. ಸೊ ಈ
ಸಮಯದಲ್ಲಾದರೂ ಈ ನ್ಯೂಕ್ಲಿಯರ್ ಡಿಸಾಸ್ಟರ್ಗಳ ಬಗ್ಗೆ ಒಂದಿಷ್ಟು ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಪ್ರಚಲನೆ ಮಾಡಿ ಎಲ್ಲರಿಗೂ ಇದರ ನೆಗೆಟಿವ್ ಎಫೆಕ್ಟ್ಸ್ನ ತಿಳಿಸ್ಕೊಡೋದ್ರ ಬಗ್ಗೆ ಕೆಲಸ ಮಾಡಬೇಕು. ಅದರಿಂದಾಗಿ ರಾಷ್ಟ್ರದ ಲೀಡರ್ಸ್ಗಳು ಈ ವೆಪನ್ಸ್ನ ಹೇಗೆ ರ್ಯಾಷನಲೈಸ್ ಮಾಡಬೇಕು ಹಾಗೂ ಹೇಗೆ ನ್ಯೂಕ್ಲಿಯರ್ ರಿಸ್ಕ್ಗಳನ್ನು ಕಡಿಮೆ ಮಾಡಬೇಕು ಮತ್ತು ಹೇಗೆ ಇದನ್ನು ನ್ಯೂಕ್ಲಿಯರ್ ವೆಪನ್ಸ್ನ ಪೂರ್ತಿಯಾಗಿ ತೆಗೆದುಹಾಕುವ ನಿಟ್ಟಿನಲ್ಲಿ ಆಲೋಚಿಸಲು ಮುಂದಾಗ್ತಾರೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಹೇಳ್ತಾ ಇರುವಂಥದ್ದು. ಹಾಗೆ ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲಿ ನಡೆದಂತಹ ಘಟನೆ 75 ವರ್ಷಗಳ ಹಿಂದೆ ಇದು ಎಲ್ಲರ ಮಾನವ ಕುಲಕ್ಕೆ ಅಥವಾ ಎಲ್ಲ ಪ್ರಪಂಚದಲ್ಲಿ ಇರುವಂತಹ ಜನರಿಗೆ ಒಂದು ಕಲಿಕೆ. ಇದನ್ನು ಅರ್ಥೈಸ್ಕೊಂಡು ಬದಲಾವಣೆ ಕಡೆಗೆ ಮನುಷ್ಯ ಹೋಗದೇ ಇದ್ದಿದ್ದಲ್ಲಿ ಅದಕ್ಕಿಂತ ಪ್ರಕೋಪ ಅಥವಾ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಒಂದು ನ್ಯೂಕ್ಲಿಯರ್ ಡಿಸಾಸ್ಟರ್ ಆಗುವ ಸಾಧ್ಯತೆಗಳು ಇವೆ ಅನ್ನೋದನ್ನು ಈ ಆರ್ಟಿಕಲಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಆರ್ಟಿಕಲಲ್ಲಿ ಒಟ್ಟಾರೆ ಯಾವ ರೀತಿ ನ್ಯೂಕ್ಲಿಯರ್ ಡಿಸಾಸ್ಟರ್ ಆಗಿರುವಂಥದ್ದನ್ನು ಮುಂದೆ ಹೇಗೆ ತಪ್ಪಿಸಲು ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ಮೀಡಿಯಾ ಕ್ಯಾಂಪೇನ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇರುವಂಥದ್ದು. ಸೊ ಈ ಪಾಯಿಂಟನ್ನು ನಾವು UPSC ಹಾಗೂ KS ಮೇನ್ಸ್ಗಳಲ್ಲಿ ಉಪಯೋಗಿಸ್ಕೋಬಹುದು. ಈ ಆರ್ಟಿಕಲ್ನಲ್ಲಿ ಸೇಫ್ಟಿ ಡೆಫಿಸಿಟ್, ಕೋಝಿಕೋಡ್ನಲ್ಲಿ ಆದಂತಹ ವಿಮಾನ ದುರ್ಘಟನೆಯ ಬಗ್ಗೆ ಇರುವಂತಹ ಆರ್ಟಿಕಲ್. ಇಲ್ಲಿ ಕೊಟ್ಟಿರುವಂತಹ ಆರ್ಟಿಕಲ್ನಲ್ಲಿ ನಾವು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಮೊದಲನೇದು ವಂದೇ ಭಾರತ್ ಮಿಷನ್ ಅಂದರೇನು, ಎರಡನೇದು ಯಾವ ಕಾರಣಗಳಿಂದಾಗಿ ಈ ವಿಮಾನ ದುರ್ಘಟನೆ ಆಗಲು ಸಾಧ್ಯವಾಯಿತು, ಮೂರನೇದು ಟೇಬಲ್ ಟಾಪ್ ರನ್ವೇ ಅನ್ನೋದ್ರ ಬಗ್ಗೆ ಈ ದುರ್ಘಟನೆಯಲ್ಲಿ ತುಂಬ ಸರಿ ಕೇಳ್ತಾ ಇದ್ದೀವಿ. ಸೊ ಟೇಬಲ್ ಟಾಪ್ ರನ್ವೇ ಚಿತ್ರ ಇಲ್ಲಿದೆ. ಸೊ ಅದ್ರ ಬಗ್ಗೆ ನಾವು ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ವಂದೇ ಭಾರತ್ ಮಿಷನ್ ಸ್ಕೀಮ್ನ ಅಡಿಯಲ್ಲಿ ಕೋವಿಡ್-19ಇಂದಾಗಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಓದಲು ಅಥವಾ ಕೆಲಸ ಮಾಡಲು ಅಥವಾ ಟ್ರಾವೆಲ್ ಮಾಡ್ತಾ ಇರೋರು ಕೋವಿಡ್-19ಇಂದಾಗಿ ಅಲ್ಲಲ್ಲೇ ಸಿಕ್ಕಾಕೊಂಡಿದ್ರು. ಅವರೆಲ್ಲರೂ ಮತ್ತೆ ತಮ್ಮ ತಾಯ್ನಾಡಿಗೆ ರಿಟರ್ನ್ ಬರಲು ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಭಾರತ ಸರ್ಕಾರ ವಂದೇ ಭಾರತ್ ಮಿಷನನ್ನು ಶುರು ಮಾಡಿತು. ಇದರಿಂದಾಗಿ ಯಾರ್ಯಾರು ಬೇರೆ ರಾಷ್ಟ್ರಗಳಲ್ಲಿ ನಮ್ಮ ಭಾರತೀಯರು ಸಿಕ್ಕಾಕೊಂಡಿದ್ರೋ ಅವರಿಗೆ ವಾಪಸ್ ಕರೆತರುವ ನಿಟ್ಟಿನಲ್ಲಿ ಆ ಸ್ಕೀಮನ್ನು ಲಾಂಚ್ ಮಾಡಲಾಗಿತ್ತು. ಅದೇ ಒಂದು ಸ್ಕೀಮಿನ ಅಡಿಯಲ್ಲಿ ದುಬೈನಿಂದ ಕೋಝಿಕೋಡಿಗೆ ಬರ್ತಾ ಇದ್ದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಈ ಟೇಬಲ್ ಟಾಪ್ ರನ್ವೇ ಮೇಲೆ ಲ್ಯಾಂಡ್ ಮಾಡ್ತಾ ಇರಬೇಕಾದ್ರೆ, ಅಂದರೆ ಕೆಳಗೆ ಇಳಿತಿರಬೇಕಾದ್ರೆ ಮಾನ್ಸೂನ್ ಸರಿ ಇಲ್ಲದ ಕಾರಣ ಅಥವಾ ವಿಸಿಬಿಲಿಟಿ ಕಮ್ಮಿ ಇದ್ದಿದ್ದ ಕಾರಣ ರನ್ವೇಯಿಂದ ಹೊರ ಹೋಗಿ ಈ ದುರ್ಘಟನೆ ಸಂಭವಿಸಿದೆ. ಈ ದುರ್ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಸಿವಿಲ್ ಏವಿಯೇಷನ್ ಮಿನಿಸ್ಟ್ರಿಯಿಂದಾಗಿ ಹಾಗೂ ಎಲ್ಲ ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಸಿಗಲಿದೆ. ಸೊ ಈ ಆರ್ಟಿಕಲ್ನಲ್ಲಿ ನಾವು ಮುಖ್ಯವಾಗಿ ಟೇಬಲ್ ಟಾಪ್ ರನ್ವೇ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಟೇಬಲ್ ಟಾಪ್ ರನ್ವೇ ಅಂದರೆ ಯಾವುದೇ ಹಿಲ್ಲಿ ಪ್ರದೇಶಗಳಲ್ಲಿ ಏರ್ಪೋರ್ಟ್ ಸ್ಥಾಪಿಸಬೇಕಾದ್ರೆ ಪಕ್ಕದಕ್ಕಿಂತ ಕಂಪ್ಯಾರಿಟಿವ್ಲಿ ಹೈಯರ್ ರೀಜನಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ಕಡೆ ಎಲ್ಲ ಚಿತ್ರದಲ್ಲಿ ನೋಡಬಹುದು, ಇಲ್ಲೆಲ್ಲ ಡೌನ್ ಇದೆ, ಈ ಕಡೆನೂ ಸಹ ಕೆಳಗಿದೆ, ಮೇಲ್ಗಡೆ ಮಾತ್ರ ಟೇಬಲ್ ರನ್ವೇನ ಕಟ್ಟಿರುವಂಥದ್ದು. ಸೊ ಜಾಗದ ಮಿತಿಯಿಂದಾಗಿ ರನ್ವೇಯು ಸಹ ಬೇಕಾದಷ್ಟು ಉದ್ದ ಅಥವಾ ಸಫಿಷಿಯೆಂಟ್ ಬೇಕಾಗಿರೋದಕ್ಕಿಂತ ಹೆಚ್ಚಿಗೆ ಕಟ್ಟಲು ಸಾಧ್ಯವಾಗೋದಿಲ್ಲ. ಸೊ ಈ ರೀತಿಯ ರನ್ವೇಗಳನ್ನು ನಾವು ಟೇಬಲ್ ಟಾಪ್ ರನ್ವೇ ಅಂತ ಕರಿತೀವಿ. ಇದು ಇವತ್ತಿನ ವಿಶ್ಲೇಷಣೆ ಗೆಳೆಯರೆ. ಸೊ ಇವತ್ತು ನಾವು 10 ಆಗಸ್ಟ್ 2020 ಹಿಂದೂ ನ್ಯೂಸ್ ಪೇಪರ್ನ ವಿಶ್ಲೇಷಣೆ ಪೂರ್ತಿಯಾಗಿ ನೋಡಿದ್ವಿ. ಇಲ್ಲಿ ಕೊಟ್ಟಿರುವಂತಹ ವಿಷಯಗಳನ್ನು ಪಾಯಿಂಟ್ಸನ್ನಾಗಿ ನಾವು ನೋಟ್ಸ್ ಮಾಡಿಕೊಂಡು ಮುಂದೆ ರಿವಿಷನ್ಗೆ ಅದು ಹೆಲ್ಪ್ ಆಗುತ್ತೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.